ಈಗ ಪುಸ್ತಕಗಳನ್ನು ಕುರಿತು ಮಾತನಾಡಬೇಕು ಅಂಥೇಳಿ ಶ್ರೀಮತಿ ಭಾರತಿ ಹೆಗಡೆಯವರನ್ನ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಗಣ್ಯರೇ ಹಾಗೂ ಸ್ನೇಹಿತರೆ, ಮಿಥಿಕ್ ಸೊಸೈಟಿಗೆ ಇದು ಮೊದಲ ಬಾರಿಗೆ ನಾನು ಬಂದು ವೇದಿಕೆ ಮೇಲಿದ್ದೇನೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬರ್ತಾ ಇದ್ದೆ. ಸೊ ಮಿಥಿಕ್ ಸೊಸೈಟಿ ನಾನು ಆಟೋದಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ ನೋಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಇಲ್ಲಿ ಬಂದು ಮಾತನಾಡುವಂತಹ ಅವಕಾಶವನ್ನು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಇಲ್ಲಿಯ ಎಲ್ಲ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ನಿರುಪಮಾ ಅವರ ಡಾಕ್ಟರ್ ನಿರುಪಮಾ ಅವರ ಹಿರಿಯ ಲೇಖಕಿ. ಇವರ ಒಟ್ಟು 10 ಪುಸ್ತಕಗಳ ಮರುಮುದ್ರಣ ಇವತ್ತು ಹೊಂಟಿದೆ. ಇದರ ಲೋಕಾರ್ಪಣೆ ಕೂಡ ಈಗ ಆಗಿದೆ. ಇದಕ್ಕೆ ಇನ್ನೊಬ್ಬ ಅತಿಥಿಗಳು ಕೂಡ ಬರಲಿದ್ದಾರೆ. ಇನ್ನೂ 5 ಪುಸ್ತಕಗಳು, ಒಟ್ಟು 5 ಪುಸ್ತಕಗಳ ಬಗ್ಗೆ ನಾನು ಮಾತಾಡ್ತೇನೆ. ಇನ್ನು 5 ಪುಸ್ತಕಗಳ ಕುರಿತು ಹಿರಿಯ ಪತ್ರಕರ್ತರು, ಖ್ಯಾತ ಪತ್ರಕರ್ತರು ಆದಂಥ ದೂವು ಲಕ್ಷ್ಮಣ್ ಅವರು ಮಾತನಾಡಲಿಕ್ಕಿದ್ದಾರೆ. ಡಾಕ್ಟರ್ ನಿರುಪಮಾ ಅವರ ಕೃತಿಗಳು ಇವತ್ತು ಲೋಕಾರ್ಪಣೆಗೊಂಡಿದ್ದಾರೆ. ಯಾವುದೇ ಒಬ್ಬ ಲೇಖಕಿಯರ ಒಂದು ಪುಸ್ತಕ ಮರುಮುದ್ರಣಗೊಳ್ಳುತ್ತೆ ಅನ್ನೋದೇ, ಒಂದು ಪುಸ್ತಕ ಮುದ್ರಣಗೊಳ್ಳುತ್ತೆ ಅನ್ನೋದು ದೊಡ್ಡದು ವಿಷಯ ಇವತ್ತಿನ ಸಂದರ್ಭದಲ್ಲಿ. ಏಕೆಂದರೆ ಇವತ್ತು ಬರೆಯುವಂಥವರ ಸಂಖ್ಯೆ ಜಾಸ್ತಿ ಆಗಿದೆ, ಓದುವವರ ಸಂಖ್ಯೆ ಕಡಿಮೆ ಆಗಿದೆ. ಅಂಥ ಸಂದರ್ಭದಲ್ಲಿ ಎಲ್ರಿಗೂ ನಾವು ಬರೀಬೇಕು, ನಾವೇನೋ ಹೇಳಬೇಕು ಅನ್ನುವಂತಹ ತುಡಿತಾ ಇದ್ದೆ. ಅದರಲ್ಲೂ ಇವತ್ತಿನ ಯುವಜನತೆ ತುಂಬ ಆ ಥರದಲ್ಲಿ ಇವತ್ತು ಈ ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ಕೂಡ ತುಂಬ ತಾವು ಏನನ್ನೋ ಹೇಳಬೇಕು ಅನ್ನುವಂತಹ ಅವರಲ್ಲಿ ಆ ಒತ್ತಡಗಳು ಇರಬಹುದೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ತುಂಬ ಪುಸ್ತಕಗಳು ಬರ್ತಾ ಇದೆ, ಆದರೆ ಓದುಗರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಅಂಥದ್ರಲ್ಲಿ 10 ಪುಸ್ತಕಗಳು, ನಿರುಪಮಾ ಅವರ 10 ಪುಸ್ತಕಗಳು ಇವತ್ತು ಮರುಮುದ್ರಣಗೊಂಡು ಲೋಕಾರ್ಪಣೆಗೊಂಡಿದೆ ಅಂದರೆ ನಿಜಕ್ಕೂ ಇದು ದೊಡ್ಡ ವಿಷಯ, ಬಹಳ ದೊಡ್ಡ ವಿಷಯ. ಕನ್ನಡ ಸಾಹಿತ್ಯ ಲೋಕಕ್ಕೆ ಇದೊಂದು ದೊಡ್ಡದಾದಂಥ ಸಂಗತಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ನಿಜ ಹೇಳಬೇಕು ಅಂದರೆ ಡಾಕ್ಟರ್ ನಿರುಪಮಾ ಅವರನ್ನು ನಾನು ನೋಡಿಲ್ಲ, ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳೋದನ್ನು ತುಂಬ ಸಂಕೋಚದಿಂದ, ನಾಚಿಕೆಯಿಂದ ನಾನು ಹೇಳಬೇಕಾದಂಥ ಸಂದರ್ಭದಲ್ಲಿದ್ದೇನೆ. ನಾನು ಕರ್ನಾಟಕ ಲೇಖಕಿಯರ ಸಂಘಕ್ಕೆ ಬಂದ ಮೇಲೆ ನನಗೆ ನಿರುಪಮಾ ಅವ್ರ ಬಗ್ಗೆ ತುಂಬ ಹೆಚ್ಚು ರೀತಿಯಲ್ಲಿ ಗೊತ್ತಾಗ್ತಾ ಇತ್ತು. ಅದರ ಮಾಜಿ ಅಧ್ಯಕ್ಷರಿರ್ಬೋದು, ಹಿರಿಯ ಲೇಖಕಿಯರಿರಬಹುದು, ಅವರೆಲ್ಲ ಹೇಳ್ತಾ ಇದ್ದರು, ನಿರುಪಮಾ ಹಿರಿಯ ಲೇಖಕಿ ಮತ್ತು ಲೇಖಕಿಯರ ಸಂಘವನ್ನು ಹುಟ್ಟು ಹಾಕೋದಕ್ಕೆ ಅವರು ಕೂಡ, ಅಂದರೆ ಪ್ರಾರಂಭಿಸೋದಕ್ಕೆ ಅವರು ಕೂಡ ಒಬ್ಬರು ಕಾರಣಕರ್ತರಾಗಿದ್ದರು. ಮತ್ತು ಬೇಕಾದಷ್ಟು ಬೇರೆ ಬೇರೆ ರೀತಿಯಲ್ಲಿ ಅವರು ಬರೆದಿದ್ದಾರೆ. ಕೇವಲ ಕಥೆನೋ ಕಾದಂಬರಿನೋ ಸೃಜನಶೀಲ ಬರವಣಿಗೆ ಮಾತ್ರ ಅಲ್ಲ, ಅಲ್ಲಿ ನಾಟಕಗಳಿತ್ತು, ಅನುವಾದಗಳಿತ್ತು, ಲೇಖನಗಳಿತ್ತು ಅನ್ನೋದನ್ನೆಲ್ಲ ಹೇಳಿದ್ರು. ಅದು ಹೇಳಿದಾಗ ನಮಗೆ ಅವ್ರ ಬಗ್ಗೆ ತುಂಬ ಕುತೂಹಲ ಇತ್ತು. ಅದೆಲ್ಲಕ್ಕಿಂತ ಹೆಚ್ಚಿನದಾಗಿ ಅವರು ಒಂದು ಪ್ರಕಾಶನ ಸಂಸ್ಥೆಯನ್ನು ಶುರು ಮಾಡಿ ಬೇರೆ ಬೇರೆ ಲೇಖಕಿಯರಿಗೆ ಅವಕಾಶವನ್ನು ಕೊಟ್ಟಿದ್ದು ಅನ್ನೋದು, ತುಂಬ ಲೇಖಕಿಯರನ್ನು ಅವರು ಬೆಳಕಿಗೆ ತಂದರು ಅಂತ. ಇದು ಬಹಳ ದೊಡ್ಡದಾದಂತಹ ಕೆಲಸ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಒಬ್ಬ ಲೇಖಕಿ ಅಥವಾ ಲೇಖಕ ಯಾರೇ ಇದ್ದರೂ ತಾವು ಬರೆದಿದ್ದು ಮಾತ್ರ ಸರ್ವಶ್ರೇಷ್ಠ, ತಾವು ಬರೆದಿದ್ದು ಮಾತ್ರ ಜನ ಓದಬೇಕು ಅಂತ ಹೇಳ್ತಾರೆ ಹೊರತು ಬೇರೆಯವರಿಗೆ ಪ್ರೋತ್ಸಾಹ ಮಾಡುವಂತಹದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತಲೇ ನಾನು ಅನ್ಕೋತಾ ಇದ್ದೇನೆ. ಅಂಥದ್ರಲ್ಲಿ ಇವರು ಸಾಕಷ್ಟು ಲೇಖಕಿಯರನ್ನು ಬೆಳಕಿಗೆ ತರುವಂತಹ ಕೆಲಸ ಮಾಡಿದ್ದಿದೆಯಲ್ಲ, ಅದು ತುಂಬ ಗ್ರೇಟ್ ಕೆಲಸ ಅಂಥೇಳಿ ಅನ್ಕೋತಾ ಇದ್ದೇನೆ. ಆದರೆ ನಾನು ವೈಯಕ್ತಿಕವಾಗಿ ನಿರುಪಮಾ ಅವರನ್ನು ಕಂಡಿದ್ದು, ನೋಡಿದ್ದು ಅವರ ಸೊಸೆ ವಾಸಂತಿಯವರ ಮೂಲಕ. ವಾಸಂತಿ ಮತ್ತು ಇದು ಕೂಡ ಲೇಖಕಿಯರ ಸಂಘದ ಮೂಲಕನೇ ನನಗೆ ಅವರ ಪರಿಚಯ. ಅದಕ್ಕಿಂತಲೂ ಮುಂಚೆ ಅವರ ಪತಿ ರವೀಂದ್ರನಾಥ್ ಅವ್ರ ಪರಿಚಯ. ಅವರು ಹೇಳಿದರು ತಮ್ಮ ತಾಯಿಯ ಬಗ್ಗೆ ಎಲ್ಲ ಒಂದು ಸತಿ. ಆಮೇಲೆ ಅವ್ರ ಮುಂದೆ ನನಗೆ ವಾಸಂತಿಯವರ ಪರಿಚಯ ಆಯಿತು. ಅದೇನೋ ಗೊತ್ತಿಲ್ಲ, ಇಬ್ಬರು ಹತ್ತಿರ ಆದ್ವಿ. ಇದ್ದಕ್ಕಿದ್ದಂಗೆ ಒಂದು ದಿವಸ ಅವ್ರು ನನಗೆ ಫೋನ್ ಮಾಡಿ, ನಮ್ಮ ಅತ್ತೆಯವ್ರದ್ದು ಪುಸ್ತಕಗಳದ್ದು ಕುರಿತು ನೀವು ಒಂದು ಪುಸ್ತಕದ ಬಗ್ಗೆ ನೀವು ಮಾತಾಡಬೇಕು ಮತ್ತು ಅದ್ರ ಬಗ್ಗೆ ಬರೀಬೇಕು ಅಂತ ಹೇಳಿದ್ರು. ಆಯಿತು ಅಂತ ಒಪ್ಕೊಂಡೆ. ಅದು 1 ವರ್ಷದ ಪ್ರಾಜೆಕ್ಟ್ ಆಗಿತ್ತು, ಏನೇನೋ ಆಗಿ ಇದಾಯಿತು. ಬಟ್ ಇವತ್ತು ಅದರದ್ದು ಮಾತಾಡುವಂತಹ ಅವಕಾಶ ಸಿಕ್ಕಿದ್ದಕ್ಕೆ, ಸೊ ಅವರ ವಾಸಂತಿಯವರಿಗೆ ನಾನು ಮೊದಲಿಗೆ
ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಲ್ಲ ಅಂತಂದರೆ ನಿರುಪಮಾರ ಓದಿನಿಂದ ನಾನು ವಂಚಿತಳಾಗ್ಬಿಡ್ತಿದ್ದೆ, ಅವರು ಒತ್ತಾಯಿಸ್ತಾ ಹೋಗಿದ್ದಿದ್ರೆ ವಂಚಿತಳಾಗ್ಬಿಡ್ತಿದ್ದೆ ಅನ್ನೋದನ್ನು ಪ್ರಾಮಾಣಿಕವಾಗಿ ಹೇಳ್ಕೊಳ್ತಾ ಇದ್ದೇನೆ. ಯಾಕೆ ಅಂತಂದರೆ ಇವತ್ತಿನ ಈ ಗಡಿಬಿಡಿಯ ನಮ್ಮ ಓದು ಹೇಗೆ ಅಂತಂದರೆ ಕಾಲೇಜ್ ಡೇಸ್ನಲ್ಲೇ ಮುಗಿದೋಗುತ್ತೆ, ಆಮೇಲೆ ಎಲ್ಲೋ ಅಲ್ಲಿ ಇಲ್ಲಿ ಓದ್ತೀವಿ ಹೊರತು ತುಂಬ ಓದಕ್ಕೆ ಹೋಗೋದಿಲ್ಲ. ಸೊ ಇವತ್ತು ನನಗೆ ಒಟ್ಟು 5 ಪುಸ್ತಕಗಳನ್ನು ಮಾತನಾಡೋದಕ್ಕೆ ನನಗೆ ಹೇಳಿದ್ದಾರೆ. ಅಗ್ನಿಪುಷ್ಪ, ಬೇವು ಬೆಲ್ಲ, ವೈಶಾಲಿಯ ನಗರವಧು, ಬಾವುಟ ಅತ್ತಿತು ಮತ್ತು ಪ್ರಣಯಿನಿ. ಈ 5 ಮತ್ತು ಒಟ್ಟು 5 ಪುಸ್ತಕಗಳನ್ನು ಅವರು ಮಾತಾಡೋಕ್ಕೆ ಹೇಳಿದ್ದಾರೆ ನನಗೆ. ಯಾಕೆ ನಾನು ವಾಸಂತಿಗೆ ಈ ಕೃತಜ್ಞತೆಯನ್ನು ಸಲ್ಲಿಸಿದ್ದೀನಿ ಮತ್ತು ಯಾಕೆ ಇವತ್ತು ನಿರುಪಮ ಅವರು ಮುಖ್ಯ ಆಗ್ತಾರೆ ಅನ್ನೋದಕ್ಕೆ ಕಾರಣ ಹೇಳ್ತೇನೆ. ಯಾವುದೇ ಒಬ್ಬ ಲೇಖಕರು ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ, ಯಾವುದೋ ಒಂದು ಪ್ರಕಾರದಲ್ಲಿ ಇರ್ತಾರೆ. ಕಾವ್ಯ ಬರೀತಾ ಇದ್ದರೆ ಕಾವ್ಯದಲ್ಲಿ ಗುರುತಿಸ್ಕೊಳ್ತಾ ಹೋಗ್ತಾರೆ, ಅನುವಾದ ಇದ್ದರೆ ಅನುವಾದದಲ್ಲಿ ಮಾತ್ರ ಗುರುತಿಸ್ಕೊಳ್ತಾ ಹೋಗ್ತಾರೆ, ಕತೆ ಕಾದಂಬರಿ ಇದ್ದರೆ ಅದರಲ್ಲಿ ಮಾತ್ರ ಗುರುತಿಸ್ತಾರೆ. ಅಥವಾ ನನ್ನ ಒಂದು ಡೊಮೇನ್ ಯಾವುದು, ನನ್ನ ಒಂದು ಫೀಲ್ಡ್ ಯಾವುದು, ಅಥವಾ ನಾನು ವಿಮರ್ಶೆಗೆ ಮಾತ್ರ ಹೋಗ್ತೀನಿ. ಇಲ್ಲಪ್ಪ ನನಗೆ ಅದು ಬೇಕಾಗಿಲ್ಲ, ಇದು ಮಾಡಲ್ಲ ನಾನು ಅಂತ ಹೇಳ್ತಾರೆ. ಆದರೆ ಇವರ ಇಷ್ಟೂ ಕೃತಿಗಳನ್ನು ನೋಡಿದಾಗ ನನಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಒಬ್ಬ ಲೇಖಕಿ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂಥೇಳಿ. ಇಲ್ಲಿ ಬೆಂಗಾಳಿ ರೈಟರ್ ಮಹಾಶ್ವೇತಾ ದೇವಿಯ ಪುಸ್ತಕಗಳನ್ನು ಅವರು ಕನ್ನಡಕ್ಕೆ ಪರಿಚಯಿಸ್ತಾರೆ, ತೆಲುಗು ಪುಸ್ತಕಗಳನ್ನು ಕನ್ನಡಕ್ಕೆ ಪರಿಚಯಿಸ್ತಾರೆ, ತಮಿಳು ಪುಸ್ತಕಗಳು ಕೂಡ ಇಲ್ಲಿಗೆ ಬರುತ್ತೆ. ಇದರ ಜೊತೆಗೆ ನಾಟಕಗಳಿವೆ, ಮಕ್ಕಳ ನಾಟಕಗಳಿವೆ, ಕಥೆಗಳಿದೆ, ಲೇಖನಗಳಿವೆ, ಕಾದಂಬರಿಗಳಿವೆ. ಇದು ನಿಜಕ್ಕೂ ಒಬ್ಬ ವ್ಯಕ್ತಿ ಅಂದರೆ ಈ ರೇಂಜ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ನಮಗೆ ಈ ಥರದ ರೇಂಜ್ಗಳ ಬಗ್ಗೆ ನಾವು ಬೇರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ನಾವು ಲಂಕೇಶ್ ಆಗಿರ್ಬೋದು, ಶಿವರಾಮ್ ಕಾರಂತರಾಗಿರ್ಬೋದು, ಈ ಥರದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ವಿ. ಹೇಗಪ್ಪ ಈ ಮನುಷ್ಯರು ಇಷ್ಟೊಂದೆಲ್ಲ ಬರೆಯೋದಕ್ಕೆ ಸಾಧ್ಯ ಇದೆ? ಶಿವರಾಮ್ ಕಾರಂತರದ್ದು ಇಲ್ಲಿ ನಾಟಕಗಳು ಇದೆ, ಕಾದಂಬರಿ ಇದೆ, ಯಕ್ಷಗಾನ ಇದೆ, ವಿಜ್ಞಾನ ಇದೆ. ಅವರೇ ಗೆಜ್ಜೆ ಕೊಟ್ಕೊಂಡು ಕುಣಿಬಲ್ಲರು. ಭಾರತದ ಒಬ್ಬ ಶ್ರೇಷ್ಠವಾದಂಥ ಒಂದು ಲೇಖಕರನ್ನು ನಾವು ಕನ್ನಡದಲ್ಲಿ ನೋಡ್ತಾ ಇದ್ದೀವಿ. ಅಂಥದೇ ಒಂದು ಲೇಖಕಿಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ನಿರುಪಮ ಮೂಲಕ. ಇಷ್ಟೊಂದೆಲ್ಲ ರೇಂಜ್ಗಳು ಇಲ್ಲಿ ಯಾವುದೋ ಒಂದನ್ನು ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರ ಬಗ್ಗೆ ಎಷ್ಟೋ ಒಂದು ನಿಮಿಷಗಳಲ್ಲಿ ಮಾತನಾಡೋದಿದೆಯಲ್ಲ, ಅಷ್ಟು ಸುಲಭವಾದ ಕೆಲಸ ಖಂಡಿತ ಅಲ್ಲ. ಇದೊಂದು ವಿಚಾರ ಸಂಕಿರಣನೇ ಆಗಬೇಕಾದಂಥ ಅವಶ್ಯಕತೆ ಇದೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಲೇಖಕರು ಆಗ್ಬಿಡಬಹುದು ಈ ಥರ ಬೇರೆ ಇದರಲ್ಲಿ. ಯಾಕೆ ಲೇಖಕಿಯರಿಗೆ ವ್ಯತ್ಯಾಸವನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ನಿಮಗೆ ಗೊತ್ತಿದೆ ಲೇಖಕಿಯರಿಗೆ ಇರುವಂತಹ ಕೆಲವು ಸಾಮಾಜಿಕವಾದಂತಹ ಒಂದು ಕಟ್ಟುಪಾಡುಗಳು ಮೀನ್ಸ್ ಮನೆಯ ಜವಾಬ್ದಾರಿ ಇರುತ್ತೆ, ಮಕ್ಕಳ ಜವಾಬ್ದಾರಿ ಇರುತ್ತೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಅವರು ಎಷ್ಟೊಂದೆಲ್ಲ ಬರೀಬೇಕು ಅಂತಂದರೆ, ಈಗ ನಾನು ಕತೆ ಬರೀತೀನಪ್ಪ, ಒಂದು ಕಾದಂಬರಿ ಬರೀತೀನಪ್ಪ, ಅದಕ್ಕಿಂತ ಜಾಸ್ತಿ ಬರೆಯೋದಕ್ಕೆ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಆ ಮಿತಿಗಳು ಒಂದಿಷ್ಟು ಇರುತ್ತೆ. ಅಂಥದ್ರಲ್ಲಿ ಈ ಸಮಯವನ್ನು ಹೊಂದಿಸ್ಕೊಂಡು ಇದರ ಜೊತೆಗೆ ಸಾಮಾಜಿಕವಾಗಿ ಗುರುತಿಸ್ಕೊಂಡು ಅವರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡು ಒಬ್ಬ ಸಂಘಟಕಿಯಾಗಿ ಕೂಡ ಬೆಳೀತಾರಲ್ಲ, ಅದು ನಿಜಕ್ಕೂ ಬಹಳ ಮುಖ್ಯವಾದಂಥ ಸಂಗತಿ ಅಂಥೇಳಿ ಭಾವಿಸ್ತೇನೆ. ಮೊದಲಿಗೆ ನಾನು ಈ ಕಾದಂಬರಿಗಳಿದೆಯಲ್ಲ, ಇದನ್ನು ಪೂರ್ತಿಯಾಗಿ ನಾನು ಆಮೇಲೆ ಇಟ್ಕೊಳ್ತೇನೆ. ಯಾಕೆ ಅಂತಂದರೆ ಇದು 3ಕ್ಕೂ ಒಂದೇ ಒಂದು ಥ್ರೆಡ್ ಇದೆ ಇದರಲ್ಲಿ, ಹಾಗಾಗಿ ಇದನ್ನು ಆಮೇಲೆ ಇಟ್ಕೊಳ್ತೇನೆ. ಸೊ ಬಾವುಟ ಅತ್ತಿತು ಅನ್ನುವಂತಹದ್ದು ಒಂದು ಕಥಾ ಸಂಕಲನ. ಮತ್ತು ಇದರಲ್ಲಿ ನನಗೆ ಈ ಬಾವುಟ ಅತ್ತಿತು ಅನ್ನೋದನ್ನೇ ನೋಡಿ. ಇನ್ನೂ ಒಂದು ವಿಷಯವನ್ನು ಹೇಳಬೇಕು ಇಲ್ಲಿ. ಕರೆಕ್ಟ್, ಈ ರೇಂಜ್ಗಳ ಬಗ್ಗೆ ಮಾತಾಡಿದೆ. ನಿರುಪಮ ಅವ್ರ ಬಗ್ಗೆ, ನಿರುಪಮ ಅವರ ಪರಿಚಯ ಇಲ್ಲಿದೆ ಬೇಕಾದಂಗೆ. ನಿರುಪಮ ಅವರು 1930 ಸೆಪ್ಟೆಂಬರ್ 30, 1931 ಜನಿಸಿದ್ದಾರೆ. 11ನೇ ಜುಲೈ 2013 ಅವರು ತೀರ್ಕೊಳ್ತಾರೆ. 114 ಕೃತಿಗಳನ್ನು ಅವರು ರಚಿಸಿದ್ದಾರೆ. ಅವುಗಳಲ್ಲಿ 16 ಕಾದಂಬರಿ, 5 ಕಥಾ ಸಂಕಲನ, 5 ವಿಮರ್ಶಾ ಗ್ರಂಥ, 4 ಸಂಶೋಧನೆ, 10 ಅನುವಾದ ಕೃತಿಗಳು, 8 ನಾಟಕಗಳು, 14 ಜೀವನ ಚರಿತ್ರೆಗಳು, 32 ಮಕ್ಕಳ ಪುಸ್ತಕಗಳ ಜೊತೆಗೆ ವ್ಯಕ್ತಿಚಿತ್ರ, ಮಹಿಳೆ, ಹಾಸ್ಯ, ನವಸಾಕ್ಷರರಿಗಾಗಿ ಮಾರ್ಗದರ್ಶಕ ಕೃತಿಗಳು, ಸಂಪಾದನೆ, ವಿಜ್ಞಾನ. ರಿಯಲಿ ಗ್ರೇಟ್ ಇದು. ಇಷ್ಟೊಂದೆಲ್ಲ ವೈವಿಧ್ಯಮಯವಾದಂತಹ ಒಂದು ಕೊಡುಗೆ ಈ ಕನ್ನಡ
ಸಾಹಿತ್ಯಕ್ಕೆ ಅವರದ್ದಿದೆ, ನಿರುಪಮ ಅವರದ್ದು ಇದೆ. ಇದರ ಜೊತೆಗೆ ಸಾಧಾರಣವಾಗಿ ಲೇಖಕಿಯರು ಅಂದ ತಕ್ಷಣ ಏನಾಗುತ್ತೆ ಅಂದರೆ, ಲೇಖಕಿಯರ ಅಥವಾ ಮಹಿಳೆಯರ ಒಂದು ಮನದಾಳದ ಮಾತುಗಳನ್ನು ಅಥವಾ ನಾವೇನು ಅನುಭವಿಸ್ತಾ ಇದ್ದೀವಿ, ಅದು ಫೆಮಿನಿಸಮ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿರ್ಬೋದು, ನಾವು ಅನುಭವಿಸಿದ ಸಂಗತಿಗಳನ್ನು ನಾವು ಇಡ್ತಾ ಹೋಗ್ತೀವಿ. ಆದರೆ ನಿರುಪಮ ಆ ಥರ ಮಾಡಿಲ್ಲ. ಇಲ್ಲಿ ರಾಜಕೀಯ ವಿಡಂಬನೆಯನ್ನು ಮಾಡ್ತಾರೆ, ಅವರು ವ್ಯಂಗ್ಯವಾಗಿ ನೋಡ್ತಾರೆ. ಅದು ಬಾವುಟ ಹತ್ತಿತ್ತು, ಇದರಲ್ಲಿ ಬಾವುಟ ಹತ್ತಿತ್ತು ಅನ್ನುವಂತಹ ಮೊದಲ ಒಂದು ಲೇಖನದಲ್ಲೇ ನಮಗೆ ಸಿಗತ್ತೆ. ಅದು ಹೇಗೆ ಒಬ್ಬ ಮುನಿಸ್ವಾಮಿಯ ಮೂಲಕ ಹೇಗೆ ಆತನಿಗೆ ಇಡೀ ಒಂದು ಮಂತ್ರಿ ಬರುವಾಗ ಒಂದು ಆಗಸ್ಟ್ 15ರ ಆ ಒಂದು ಕಾರ್ಯಕ್ರಮದಲ್ಲಿ ಏನೇನೆಲ್ಲ ಆಯಿತು, ಅದ್ರ ಮೂಲಕ ಆತನಿಗೆ ಎಷ್ಟು ಕಷ್ಟ ಆಯಿತು ಮತ್ತು ಆತ ದುಃಖ ಪಡ್ತಾ ಪಡ್ತಾ ಬಾವುಟವನ್ನು ನೋಡಿದಾಗ ಅದೇ ಹಾಗೆ ಅವನಿಗೆ ಭಾವನೆ ಬರುತ್ತೆ, ಭಾವಿಸ್ತಾನೆ ಆತ ಅನ್ನೋದಿದೆಯಲ್ಲ, ಅದು ತುಂಬ ಚೆನ್ನಾಗಿ ತಂದಿದ್ದಾರೆ. ಅಂದರೆ ತುಂಬ ಒಂದು ವಿಡಂಬನೆಯನ್ನು, ರಾಜಕೀಯ ವಿಡಂಬನೆಯನ್ನು ಮತ್ತು ಸಾಮಾಜಿಕ ವಿಡಂಬನೆಯನ್ನು ಇದರಲ್ಲಿ ತುಂಬ ಚೆನ್ನಾಗಿ ಅವರು ತಂದಿದ್ದಾರೆ. ಅದಕ್ಕಿಂತ ಇನ್ನೊಂದು ಇದು ಬರುತ್ತೆ, ಕತೆ ಬರುತ್ತೆ, ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನೋದು. ಇನ್ನು ನನಗೆ ನಾನು ಗುರುತಿಸಿದ್ದೇನು ಅಂತಂದರೆ, ನಿರುಪಮ ಅವರ ಬಹುತೇಕ ಕತೆಗಳಲ್ಲಿ ಈ 5ರಲ್ಲಿ ನಾನು ನೋಡ್ತಾ ಇದ್ದಾಗೆ ಸ್ವಲ್ಪ ಈ ಬೌದ್ಧ ಧರ್ಮದ ಪ್ರಭಾವ ಜಾಸ್ತಿ ಇದ್ದ ಹಾಗೆ ನನಗೆ ಕಾಣಿಸುತ್ತೆ. ಬೇರೆ ಬೇರೆ ಇದರೊಳಗೆ ಅವರು ಬೌದ್ಧ ಧರ್ಮವನ್ನು, ಅದರ ಬಗ್ಗೆ ಮತ್ತು ಭಿಕ್ಷುಣಿಯನ್ನು, ಭಿಕ್ಷುವನ್ನು ತಂದಿದ್ದನ್ನು, ಅವರ ಕತೆಗಳನ್ನು ಜಾಸ್ತಿ ತಂದಿದ್ದನ್ನು ಇಲ್ಲಿ ಕಾಣ್ತಾ ಇದ್ದೀನಿ. ಬಹುಶಃ ಅದಕ್ಕೆ ಕಾರಣ ಏನು ನನಗೆ ಗೊತ್ತಿಲ್ಲ, ಬಟ್ ಆ ಥರದಲ್ಲಿ ನಾನು ನೋಡ್ತಾ ಇದ್ದೇನೆ ಇದು. ಸೊ ಅದರಲ್ಲಿ ಆ ಬಹುಜನ ಹಿತಾಯ ಇದೆಯಲ್ಲ, ಅದರಲ್ಲೂ ಕೂಡ ಇಂಥದ್ದೇ ಒಂದು ಕತೆ ಬರುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ ಅದು. ಅದರಲ್ಲಿ ಒಂದು ಇದು ಏನು ಒಂದು ಎತ್ತು ಕಳೆದು ಹೋಗ್ಬಿಡುತ್ತೆ, ಅವರು ಇದು ಮಾಡಿದ್ದು ವೃಷಭ ಕಳೆದು ಹೋಗುತ್ತೆ. ಅವರು ಆ ಒಂದು ಸಂಸ್ಥೆ ಇದೆಯಲ್ಲ, ಅದು ಒಂದು ಬೌದ್ಧ ಭಿಕ್ಷು ಒಂದು ಸಂಸ್ಥೆ, ಅವರು ಏನು ಶಿಕ್ಷಣವನ್ನು ಒದಗಿಸ್ತಾ ಇರ್ತಾರೆ. ಅವರು ಈ ಕಷಾಯವನ್ನು, ಒಂದು ಔಷಧಿಯನ್ನು ಕಂಡು ಹಿಡ್ದಿರ್ತಾರೆ. ಇದನ್ನು ತಗೊಂಡ್ರೆ ಅತಿಕಾಯಗಳಾಗ್ತಾರೆ. ಅದನ್ನು ತಗೊಂಡ್ರೆ ಅತಿ ದೊಡ್ಡ ಶಕ್ತಿ ಬಂದು ತುಂಬ ದೊಡ್ಡ ಪ್ರಮಾಣದಲ್ಲೂ ಅವರು ಬೆಳೆದು ಹೋಗ್ತಾರೆ. ಇದ್ದಕ್ಕಿದ್ದಂಗೆ ಆ ಒಂದು ಸಂಸ್ಥೆಯಲ್ಲಿರುವಂತಹ ಇವರು ವೃಷಭ ಕಾಣೆ ಆಗಿಬಿಡುತ್ತೆ. ಕಾಣೆ ಆದಾಗ ಎಲ್ಲಿ ಹೋಯ್ತು ಅಂತ ಹೇಳಿ ನೋಡಿದಾಗ ಇವರು ನಿಂತ್ಕೊಂಡಿರ್ತಾರೆ. ಆ ಪರ್ವತದ ಹತ್ರ ಒಂದು ದೊಡ್ಡ ಶಬ್ದ ಬರುತ್ತೆ. ನೋಡ್ತಾರೆ, ಒಂದು ದೊಡ್ಡ ಬೃಹದಾಕಾರವಾದಂಥ ಒಂದು ಆಕಾರ ಬಂದು ನಿಂತು ಎಲ್ರಿಗೂ ಭಯ ಆಗುತ್ತೆ, ಇದು ಹೇಗೆ ಸಾಧ್ಯ ಇದು ಅಂಥೇಳಿ. ಅದನ್ನು ನೋಡಿದ್ರೆ ಕಡೆಗೆ ಅವರ ಶಿಷ್ಯಂದ್ರೆ ಇಬ್ಬರು ಹೇಳ್ತಾರೆ, ನಾಗಾರ್ಜುನ ಅಂತ ಅವರ ಗುರುಗಳಿರ್ತಾರಲ್ಲ, ಆ ಗುರುಗಳ ಶಿಷ್ಯ ಸತ್ಯದೇವ ಅಂತೇಳಿ, ಅವರು ಶಿಷ್ಯಂದ್ರೆ ಇಲ್ಲ, ಅದು ನಮ್ಮ ವೃಷಭನೇ, ಅದು ಕಳೆದು ಹೋದ ವೃಷಭ ಅಂತೇಳಿ. ಇವರಿಗೆ ಶಾಕ್ ಆಗುತ್ತೆ, ಇಷ್ಟು ದೊಡ್ಡದಾಗಿ ಇದು ಬೆಳೆಯೋದಕ್ಕೆ ಹೇಗೆ ಸಾಧ್ಯ, ಅದು ಹೆಂಗೆ ಅಂದರೆ ಒಂದು ರಾಕ್ಷಸಾಕಾರದಲ್ಲಿ ಅದು ಬೆಳೆದು ಬಿಟ್ಟಿರುತ್ತೆ. ಅದು ಒಂದು ಕೋಡಿನಿಂದ ಒಂದಿದಿಂದ ಸರ್ವನಾಶ ಮಾಡುವಷ್ಟು ಅಲ್ಲಿ ಒಂದು ಮರವನ್ನು ತೆಗೆದುಹಾಕತ್ತೆ, ಬೀಳ್ಸತ್ತೆ, ಒಂದು ಒಂಥರ ಒಂದು ವಿಧ್ವಂಸಕ ಕೃತ್ಯವನ್ನು ಮಾಡುವ ಹಾಗೆ ಒಂದು ಡೆಮಂತರದಲ್ಲಿ ಅದು ಬೆಳೆದು ಬಿಟ್ಟಿರುತ್ತೆ. ಇವರಿಗೆ ಬುದ್ಧಿಸಮ್ ಯಾವತ್ತೂ ಏನದು ಅಂದರೆ ಅಹಿಂಸೆಯನ್ನು ಬೋಧಿಸುವಂತಹದ್ದು, ಶಾಂತಿ ಮಂತ್ರವನ್ನು ಬೋಧಿಸುವಂಥದ್ದು, ಅದನ್ನೇ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇಂಥದ್ದೊಂದು ಇಷ್ಟು ಬೃಹದಾಕಾರವಾಗಿ ಬೆಳೆಯೋದಕ್ಕೆ ಹೇಗೆ ಸಾಧ್ಯ ಅಂತೇಳಿ ಆಗ ಅವರಿಗೆ ಡೌಟ್ ಬರೋಕ್ಕೆ ಶುರುವಾಗುತ್ತೆ. ಇದು ಯಾರೋ ತನ್ನ ಶಿಷ್ಯಂದ್ರ ಪೈಕಿ ಯಾರೋ ಇದರ ಮೇಲೆ ಪ್ರಯೋಗ ಮಾಡಿದ್ದಾರೆ, ತಾನು ಕಂಡು ಹಿಡಿದಂತಹ ಆ ಔಷಧಿ ಏನಿದೆ, ಅತಿಕಾಯ ಔಷಧಿ ಅಲ್ಲ, ಅದನ್ನು ಯಾರೋ ಪ್ರಯೋಗ ಮಾಡಿದ್ದಾರೆ ಅಂಥೇಳಿ ಅವರಿಗೆ ಡೌಟ್ ಬರುತ್ತೆ. ಎಲ್ಲ ಶಿಷ್ಯಂದ್ರನ್ನು ಕರೆದು ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ, ಇದರಲ್ಲಿ ಯಾರು ನೀವು ಇದ್ರ ಮೇಲೆ ಪ್ರಯೋಗ ಮಾಡಿದ್ದು, ಖಂಡಿತವಾಗಿ ಹೇಳ್ತೀನಿ ನೀವು ಯಾರೋ ಪ್ರಯೋಗ ಮಾಡಿದ್ದೀರಿ ಅಂತ ಹೇಳಿ. ಆಗ ಅವ್ರು ಸತ್ಯದೇವ ಒಪ್ಕೊಳ್ತಾರೆ, ಹೌದು ನಾವೇ ಮಾಡಿದ್ದದು, ಇದು ಒಂಥರದಲ್ಲಿ ಕುಂತಿಗೆ ಸೂರ್ಯದೇವ ಮಂತ್ರ ಕೊಟ್ಟಾಗ ಪ್ರಯೋಗ ಮಾಡಬೇಕು ಅಂಥೇಳಿ ಒಂದು ಕುತೂಹಲ ಹುಟ್ಟತ್ತಲ್ಲ, ಆ ಥರದ ಕುತೂಹಲದಿಂದ ಅವ್ರು ನಾನು ಮಾಡಿದೆ ಅಂತ ಹೇಳ್ತಾರೆ. ಇದು ಆ ಕುತೂಹಲದಿಂದ ಮಾಡಿದೆ, ಬಟ್ ಅದು ಇಂಥ ಒಂದು ಪರಿಣಾಮ ಬೀರುತ್ತೆ ಅನ್ನೋದು ಪಾಪ ಅವರಿಗೂ ಗೊತ್ತಿರಲ್ಲ. ಅದಕ್ಕೆ ಈಗ ಅದನ್ನು ಹೊರಗೆ ತೆಗಿಬೇಕಲ್ಲ, ಅದನ್ನು ಮಾಡಿ ಮೊದಲಿನಂತೆ ಅದನ್ನ ಮಾಡಬೇಕು ಅನ್ನೋದನ್ನು ಮತ್ತೆ ಪ್ರಯೋಗ ಮಾಡೋಕ್ಕೆ ಹೋಗ್ತಾರೆ. ಮತ್ತೆ ಪ್ರಯೋಗ ಮಾಡೋದು ಹೇಗೆ ಅಂತಂದರೆ, ಸ್ವತಃ ಈ ಇಬ್ಬರು ಶಿಷ್ಯಂದ್ರೆ ಏನು ಮಾಡ್ತಾರೆ, ಅವ್ರು ತಾವೇ ಕೊಡ್ದು ಬಿಡ್ತಾರೆ ಅದನ್ನು. ಅವ್ರ ತಲೆಯೊಳಗೆ ಏನಂದರೆ ವೃಷಭದಕ್ಕಿಂತನೂ ಜಾಸ್ತಿ ಅಗಾಧವಾಗಿ ತಾವು ಬೆಳೆದರೆ ಅದನ್ನು ಸೋಲಿಸಬಹುದು ಅಂತ ಒಂದು ಕಲ್ಪನೆ ಅವರಿಗಿರುತ್ತೆ. ಹಾಗಾಗಿ ತಾವು ಕೊಡ್ದು ಅದಕ್ಕಿಂತ ಜಾಸ್ತಿ ಅವರು ಬೆಳೀತಾ ಹೋಗ್ತಾರೆ. ಆ ಬೆಳೆದಿದ್ದು ಏನಾಗುತ್ತೆ ಅಂತ ಕೇಳಿದ್ರೆ,
ಅದು ವೃಷಭವನ್ನು ಸೋಲ್ಸೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಆವಾಗ ಹೇಳ್ತಾರೆ ಇಲ್ಲ ಇದರ ವ್ಯತಿರಿಕ್ತವಾದಂಥ ಅಂದರೆ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ನಾವಿನ್ನೂ ಕಂಡು ಹಿಡ್ಕೊಂಡಿಲ್ಲ. ಕೇವಲ ಔಷಧಿಯನ್ನು ಮಾತ್ರ ನಾವು ಅತಿಯಾಗಿ ಬೆಳೆಯೋದು ಹೇಗೆ ಅನ್ನೋದು ಮಾತ್ರ ಕಂಡುಕೊಂಡಿದ್ದೀವಿ ಅಷ್ಟೇ. ಹೇಗೆ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸೋದಕ್ಕೆ ಸಾಧ್ಯ ಆಗುತ್ತೆ ಹೇಳೋದನ್ನು ಮಾತ್ರ ಕಲ್ತ್ಕೊಂಡೆ ಹೊರತು ಅದರಿಂದ ವಾಪಸ್ ಬರೋದಕ್ಕೆ ಹೇಗೆ ಅಂತ ಕಲ್ತ್ಕೊಂಡಿಲ್ವಾ, ಅದೇ ಥರದಲ್ಲಿ ಇದು ಹೀಗಾಗಿದೆ ಇದು ಅಂತ ಹೇಳ್ತಾರೆ. ಆದರೆ ಅದನ್ನು ಹೊರಗಡೆ ಬರೋದು ಹೇಗೆ ಅನ್ನೋದು ಗೊತ್ತಾಗ್ದಿರ ಕಡೆಗೆ ಅವರು ಕೆಳಗಡೆಯಿಂದ ಆ ಪರ್ವತದಿಂದ ಕೆಳಗೆ ಬಿದ್ದು ಇಬ್ಬರು ಶಿಷ್ಯಂದರು ಸಾಯ್ತಾರೆ. ಆಮೇಲೆ ಇವರು ವೃಷಭನೂ ಸಾಯುತ್ತೆ ಇದು. ಸೊ ಆಗ ಗುರುಗಳಾದಂಥ ನಾಗಾರ್ಜುನರಿಗೆ ಕಣ್ಣೀರು ಬರುತ್ತೆ. ತಾನು ಕಂಡು ಹಿಡಿದ ಔಷಧಿ ಇಂಥ ಒಂದು ಒಂದು ನೆಗೆಟಿವ್ ಆದಂಥ ಒಂದು ಫಾರ್ಮಿಗೆ ಆಗ್ಬಿಡ್ತಲ್ಲ ಅನ್ನುವಂಥ ಬೇಸರ ಅವರಿಗೆ ಕಾಡುತ್ತೆ. ಅವರು ಕಣ್ಣೀರು ಹಾಕ್ತಾರೆ. ಮತ್ತು ಆ ಪರ್ವತಕ್ಕೆ ನಾಗಾರ್ಜುನ ಪರ್ವತ ಅಂತಲೇ ಹೆಸರು ಬರುತ್ತೆ ಈ ಇದರಲ್ಲಿ ಇದು. ಸೊ ಈ ಕಥೆಯನ್ನು ಓದಿದಾಗ ನನಗೆ ಲಂಕೇಶ್ವರ ಮೃಗ ಮತ್ತು ಸುಂದರಿ ನೆನಪಿಗೆ ಬಂತು. ಹಾಗೆ ನನ್ನ ಫೀಲ್ಡ್ ಏನಿದ್ರು ಇವರೇ ಸರ್ ಅವಾಗ ನನ್ನ ಪರಿಚಯ ಮಾಡುವಾಗ ಹೇಳಿದ್ರು ಸಿನಿಮಾ ಅಂತ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಇದೇ ಥರದ ಒಂದು ಸಿನಿಮಾ ದ ಮಾಂಕ್ ಆ್ಯಂಡ್ ಗನ್ ಅಂತ ಒಂದು ಸಿನಿಮಾ ಬಂದಿತ್ತು. ಅದೆಲ್ಲವೂ ಇದರಲ್ಲಿ ನೆನಪಾಯಿತು ನನಗೆ. ಅಂದರೆ ಒಂದು ಅತಿಮಾನುಷ ಶಕ್ತಿಯನ್ನು, ಮನುಷ್ಯನಿಗೆ ಮೀರಿದ ಒಂದು ಶಕ್ತಿಯನ್ನು ನಾವು ಕಲ್ಪನೆಯನ್ನು ಮಾಡ್ಕೊಳಕ್ಕೆ ಹೋಗ್ತಾ ಹೋದರೆ ಹೇಗೆ ಅದು ನಮಗೆ ಅದನ್ನು ಹೊಡೆತ ಆಗುತ್ತೆ, ನಮಗೆ ಅದು ತಿರುಗಿ ಬೀಳುತ್ತೆ ಅನ್ನೋದಕ್ಕೆ ಬಹಳವಾದಂಥ ಒಂದು ಉತ್ತಮವಾದ ಉದಾಹರಣೆ ಇದು ಅಂಥೇಳಿ ನನಗೆ ಅನಿಸುತ್ತೆ. ಬಟ್ ಆ ಮಾಂಕ್ ಆ್ಯಂಡ್ ಗನ್ ಸಿನಿಮಾದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಎಲ್ಲರೂ ಶಸ್ತ್ರವನ್ನು ಕೆಳಗಿಳಿತಾರೆ, ಕೆಳಗಿಟ್ಟು ಬಿಡ್ತಾರೆ. ಎಲ್ಲ ಭಯೋತ್ಪಾದಕರು ಬರ್ತಾರೆ. ಭಯೋತ್ಪಾದಕರು ಬಂದು ಒಂದು ಹಂತದಲ್ಲಿ ಬುದ್ಧನ ಶಿಷ್ಯಂದ್ರೇನಿದ್ದಾರೆ ಅವ್ರನ್ನೆಲ್ಲ ಪರಿವರ್ತನೆ ಮಾಡಿ ಭಯೋತ್ಪಾದನೆ ಅನ್ನೋದು ಇದೆಯಲ್ಲ, ಗನ್ ಅನ್ನೋದು ಇದೆಯಲ್ಲ, ಅದೇ ಇದು ಇವತ್ತಿನ ಸಮಾಜಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳುವ ಸಂದರ್ಭದಲ್ಲಿ ಕೂಡ ಆ ಶಿಷ್ಯ ಆ ಗುರುಗಳು ಬಂದು ಹೇಳ್ತಾರೆ ಇಲ್ಲ ಅದು ಗನ್ ಇವತ್ತಿಗೆ ನಮಗೆ ಪರಿಹಾರ ಅಲ್ಲ, ಅದು ಉತ್ತರ ಅಲ್ಲ, ಇವತ್ತಿಗೂ ಕೂಡ ಶಾಂತಿಯೇ ಪರಿಹಾರ ಅನ್ನೋದನ್ನು ಹೇಳಿ ಒಂದು ದೊಡ್ಡದಾದಂಥ ಒಂದು ಹೋಮಕುಂಡ ಮಾಡ್ತಾ ಇರ್ತಾರೆ. ಆ ಹೋಮಕುಂಡಕ್ಕೆ ಮೊದಲು ಆ ಗುರುಗಳು ತನ್ನ ಗನ್ನನ್ನು ಅಲ್ಲಿ ಕುಂಡಕ್ಕೆ ಹಾಕ್ಬಿಡ್ತಾರೆ. ಹಾಗೆ ಒಬ್ಬರೇ ಶಿಷ್ಯಂದ್ರೆ ಹಾಕ್ತಾರೆ. ಆವಾಗ ಬಂದು ಅವ್ರ ಜೊತೆಗೆ ಏನಿದ್ದಿರ್ತಾರೆ ಭಯೋತ್ಪಾದಕರು, ಇವ್ರು ನೋಡ್ತಾ 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 ಅವರು ಕೂಡ ಅದರೊಳಗೆ ತಮ್ಮ ಗನ್ನನ್ನು ಹಾಕಿಬಿಡ್ತಾರೆ. ಅಲ್ಲಿಗೆ ಅದು ಎಂಡ್ ಆಗುತ್ತೆ. ತುಂಬ ಕ್ಲಾಸಿಕ್ ಆದಂಥ ಒಂದು ಎಂಡ್ ತಗೊಂಡಂತಹ ಒಂದು ಸಿನಿಮಾ ಅದು. ಹಾಗೆ ಮೃಗ ಮತ್ತು ಸುಂದರಿ ಕೂಡ ನಿಮಗೆ ಗೊತ್ತಿರಬಹುದು. ಹೇಗೆ ಒಬ್ಬ ಮೃಗವಾಗಿ ಇದ್ದಂತಹ ಒಬ್ಬ ವ್ಯಕ್ತಿ ಒಂದು ಸುಂದರಿ ಹುಡುಗಿಯ ಸಹವಾಸದಲ್ಲಿ ಆಕೆಯ ಒಳ್ಳೆತನದಿಂದ ಹೇಗೆ ಆತ ಪರಿವರ್ತನೆ ಆಗಿ ರಾಕ್ಷಸನಿಂದ ಮನುಷ್ಯನಾದ ಅನ್ನೋದಂಥ ಒಂದು ಕಾನ್ಸೆಪ್ಟ್ ಅಲ್ಲಿದೆ. ಈ ಎಲ್ಲ ಕಥೆಗಳು ಕೂಡ ನನಗೆ ಒಂದು ಕಥೆಯಲ್ಲಿ ಅದು ಈ ಒಂದು ಇದರಲ್ಲಿ ನನಗೆ ನೆನಪಾಯಿತು ಇದು. ಇನ್ನೊಂದು ಅವರು ಈ ಬೇವು ಬೆಲ್ಲ ಅನ್ನುವಂತಹ ನಾಟಕವನ್ನು ಬರೆದಿದ್ದಾರೆ. ಒಟ್ಟು 10 ನಾಟಕಗಳ ಸಂಗ್ರಹ ಇದು. ಸೊ ಇದು ಇದರೊಳಗೆ ಏನಿದೆ ಅಂತಂದರೆ ಹಾಸ್ಯ 3 ಹಾಸ್ಯ ನಾಟಕಗಳಿದೆ, ಒಂದು ಸಾಮಾಜಿಕ ನಾಟಕಗಳಿದೆ, ಪೌರಾಣಿಕ ನಾಟಕಗಳಿದೆ, ಐತಿಹಾಸಿಕ ನಾಟಕಗಳು ಕೂಡ ಇದೆ. ಈ ಥರ ಬೇರೆ ಬೇರೆ ರೀತಿಯ ನಾಟಕಗಳು ಇದರೊಳಗಿದೆ ಬೇವು ಬೆಲ್ಲ ಇದರಲ್ಲಿ. ಆದರೆ ನನಗೆ ಹೇಳಿದ್ನಲ್ಲ ಆವಾಗಿಂದ ಹೇಳಿದ್ದು ಒಂದು ಅಗ್ನಿಪುಷ್ಪ, ಪ್ರಣಯಿನಿ ಮತ್ತು ವೈಶಾಲಿಯ ನಗರವಧು, ಈ 3 ಕಾದಂಬರಿಗಳು ಬೇರೆ ಬೇರೆ ಕಾರಣಕ್ಕೆ ನನಗೆ ತುಂಬ ತಟ್ಟಿದ ಕಾದಂಬರಿಗಳಿದು. ನಾನು ಮೊದಲಿಗೆ ಅಗ್ನಿಪುಷ್ಪವನ್ನು ಹಿಡ್ಕೊಳ್ತಾ ಇದ್ದೇನೆ. ಅಗ್ನಿಪುಷ್ಪ ಅನ್ನುವಂಥ ಕಾದಂಬರಿಯನ್ನು ಇದು ಮದರ್ ಆಫ್ 1084 ಅನ್ನುವಂಥ ಒಂದು ಮಹಾಶ್ವೇತಾದೇವಿ, ಬೆಂಗಾಲಿ ಕವಯತ್ರಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಬೆಂಗಾಲಿ ಲೇಖಕಿ ಮಹಾಶ್ವೇತಾದೇವಿಯವರ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಗ್ನಿಪುಷ್ಪ. ಇದು ನಿಜಕ್ಕೂ ಮಹಾಶ್ವೇತಾದೇವಿ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಆಕೆ ತುಂಬ ತಳ ಸಮುದಾಯದ ವ್ಯಕ್ತಿಗಳನ್ನು, ತಡ ಸಮುದಾಯವನ್ನು, ಅವರ ನೋವು ನಲಿವುಗಳನ್ನು ಹೊರತೆಗೆದಂತಹ ಒಬ್ಬ ವ್ಯಕ್ತಿ. ಆಕೆ ಆ್ಯಕ್ಟಿವಿಸ್ಟ್ ಕೂಡ ಆಗಿದ್ದರು. ಸೊ ಅವ್ರದ್ದು ರೂಡಾಲಿ ಸಿನಿಮಾ ಇತ್ತು. ಆಮೇಲೆ ಅದು
ಹೆಣಗಳನ್ನು ಇಟ್ಟಾಗ ಅದ್ರ ಸುತ್ತ ಅಳೋದಕ್ಕೆ ಒಂದು ಟೀಮ್ ಇರುತ್ತೆ. ಅದ್ರ ಮೇಲೆ ಮಾಡಿದಂತಹ ಕಾದಂಬರಿ ಇದೆ. ಬಾಯಿ ಎನ್ನುವಂತಹ ಕಾದಂಬರಿ ಇದೆ. ಅದ್ಭುತವಾದಂಥ ಒಬ್ಬ ಲೇಖಕಿ ಮಹಾಶ್ವೇತಾ ದೇವಿ. ಅವ್ರನ್ನ ಕನ್ನಡಕ್ಕೆ ತಂದಿದ್ದಿದೆಯಲ್ಲ, ಅದೇ ಒಂದು ಆ ಕಾಲಕ್ಕೆ ನಿರುಪಮ ಅವರು ಇಂಥ ಒಂದು ಕೃತಿಯನ್ನು ತಂದಿದ್ದಾರೆ. ಅವ್ರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ದೇನೆ. ಮತ್ತು ನಿರುಪಮ ಅವ್ರನ್ನ ನೋಡಿಲ್ಲ ಅನ್ನುವಂತಹ ಒಂದು ಕೊರಗು ನನಗೆ ನಿಜಕ್ಕೂ ಈಗ ಕಾಡ್ತಾ ಇದೆ ಅನ್ನೋ ವಿಷಯ ಇದು. ಈ ಅಗ್ನಿಪುಷ್ಪ ಯಾಕೆ ಮುಖ್ಯ ಆಗುತ್ತೆ ಅಂತ ಕೇಳಿದ್ರೆ, ಆ ಕಾಲಕ್ಕೆ ಇದು ಬರೆದಿದ್ದಂತಹ ಕಾದಂಬರಿ, ಬಹುಶಃ 80 ಆ ದಶಕದಲ್ಲಿ ಬರೆದಂತಹ ಕಾದಂಬರಿ ಇವತ್ತಿಗೂ ಕೂಡ ಇದು ರೆಲೆವೆಂಟ್ ಆಗ್ತಾ ಹೋಗುತ್ತೆ. ಒಬ್ಬ ತಾಯಿಯ ತಳಮಳ, ಇಲ್ಲಿ ರಾಜಕೀಯ ಇದೆ, ಸಂಘರ್ಷಗಳಿದೆ, ಕಮ್ಯುನಿಸಮ್ನ ಬಂಗಾಳದಲ್ಲಿ ಅವಾಗ ಏನು ನಡೀತು, ಒಂದು ಕೋಮು ಗಲಭೆ ಮತ್ತು ಕಮ್ಯುನಿಸಮ್ ಗಲಭೆಗಳ ನಡೀತು. ಅದರ ನಡುವೆ ಸಿಲುಕಿಕೊಂಡಂತಹ ಒಂದು ಯುವಕರ, ಹದಿಹರೆಯದ ಯುವಕರ ತಾಯಂದಿರ ತೊಳಲಾಟಗಳು ಹೇಗೆ, ಅದನ್ನು ಓದ್ತಾ ಎಷ್ಟು ತಾಯಂದಿರದ ನಮಗೆ ತಟ್ಟತ್ತೆ ಅಂತ ಕೇಳಿದ್ರೆ, ಬಹುಶಃ ಒಬ್ಬ ತಾಯಿಯು ಮಾತ್ರ ಇದು ಗೊತ್ತಾಗತ್ತೆ. ಯಾಕೆ ಅಂದರೆ, ನನಗೆ ನಿಜಕ್ಕೂ ಹೇಳ್ತೇನೆ, ಈ ಪೆಹಲ್ಗಾಂವ್ ಗಲಾಟೆ ಇದಾಯ್ತಲ್ಲ, ಘಟನೆಗಳು ದುರಂತ ಆಯಿತು, ಮತ್ತು ಪುಲ್ವಾಮಾ ಇದಾಯಿತು. ಆ ಭಯೋತ್ಪಾದಕರೆಲ್ಲ ಬಂದಿರುವ ಇವರಿಗೆಲ್ಲ ಗುಂಡು ಹಾಕಿ ಸಾಯಿಸಿದ್ರಲ್ಲ ಏನು ಪ್ರವಾಸಿಗರನ್ನು, ಅವಾಗ ನಾನು ಅಂದ್ಕೊಂಡೆ, ಈ ಭಯೋತ್ಪಾದಕರ ತಾಯಿ ಹೇಗಿರಬಹುದು, ತಾಯಿಗೆ ಯಾವ ಥರದಲ್ಲಿ ಇದು ಟಚಿಯಾಗಿರಬಹುದು ಅನ್ನೋದನ್ನು ತುಂಬ ಸಲ ನಾನು ಯೋಚನೆ ಮಾಡಿದ್ದಿದೆ. ಇದರಲ್ಲಿ ಯಾವುದು ಈ 2012ರಲ್ಲಿ ನಿರ್ಭಯ ಪ್ರಕರಣ ಆದಾಗ, ಆ ನಿರ್ಭಯ ಇದರಲ್ಲಿ ಏನು ಆರೋಪಿಗಳಿದ್ರಲ್ಲ, ಅದರಲ್ಲಿ ಒಬ್ಬರು ಹೇಳಿಬಿಟ್ರು, ನನ್ನ ಮಗ ತಪ್ಪು ಮಾಡಿದ್ದೇ ಹೌದಾದ್ರೆ ಅವನಿಗೆ ಶಿಕ್ಷೆ ಆಗೋದು ಸರಿ ಇದೆ ಅಂತಲೇ ಹೇಳಿದರು. ಆ ಥರದ ಒಂದು ದಾರ್ಶಿತನ ಇದೆಯಲ್ಲ, ಒಬ್ಬ ತಾಯಿಗೆ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಷ್ಟು ರೀತಿಯಲ್ಲಿ ನ್ಯಾಯ, ನಿಷ್ಠೆ, ಸತ್ಯ ಇದರ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಸಂಸ್ಕಾರ ಇದ್ದರೆ ಮಾತ್ರ ಒಬ್ಬ ತಾಯಿಗೆ, ಏಕೆಂದರೆ ಒಂದು ಮಗನನ್ನು ಬಿಟ್ಟು ಕೊಡೋದಿದೆಯಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಹದಿಹರೆಯ ಹೇಗೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ, ನಕ್ಸಲಿಸಮಲ್ಲಿ ಹೇಗೆ ಇದು ಕಾಡ್ತಾ ಇದೆ, ಸಿಲುಕೊಳ್ತಾ ಇದ್ದಾರೆ, ಅನಿವಾರ್ಯವಾಗಿ ಸಿಲುಕೊಳ್ತಾ ಇದ್ದಾರೆ ಅನ್ನೋದು ಒಂದಾದರೆ, ಇವರು ಬೇಕು ಅಂತಲೇ ಹೋಗುವಂಥದ್ದು, ಅಂದರೆ ಅಷ್ಟು ರೀತಿಯಲ್ಲಿ ಅವ್ರನ್ನ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಅಲ್ಲಿಗೆ ಕಳಿಸೋದಿದೆಯಲ್ಲ, ಆ ಹಂತದಲ್ಲಿ ತಾಯಂದಿರ ತೊಳಲಾಟ ಏನು ಅಂತ. ಇದರಲ್ಲಿ ಬರುವ ಅಗ್ನಿಪುಷ್ಪದಲ್ಲಿ ಬರುವ ಸುಜಾತ ಒಬ್ಬ ಉದ್ಯೋಗಸ್ಥ ಮಹಿಳೆ. ಹಾಗಂತ ಆಕೆ ಶ್ರೀಮಂತ ಮನೆತನದಿಂದ ಬಂದಂಥವಳು, ಶ್ರೀಮಂತ ಮನೆತನದ ಸೊಸೆ ಆಗಿದ್ದಂಥವಳು. ಆ ಮನೆತನದಲ್ಲಿ ಅವಳ ಗಂಡನಿಗಾಗಲಿ ಮತ್ತು ಅವಳ ಅತ್ತೆಗಾಗಲಿ ಇವಳು ಕೆಲಸಕ್ಕೆ ಹೋಗೋದು ಇಷ್ಟ ಆಗ್ತಾ ಇರಲಿಲ್ಲ. ಯಾಕೆ ಇಲ್ಲ ಅಂತಂದರೆ, ನನ್ನ ಮನೆಯ ಒಂದು ಪ್ರತಿಷ್ಠೆ ಹಾಳಾಗತ್ತೆ ನೀನು ಕೆಲಸಕ್ಕೆ ಹೋಗೋದ್ರಿಂದ ಅನ್ನೋ ಥರದಲ್ಲಿ ಹೇಳ್ತಾರೆ. ಆದರೆ ಸುಜಾತ, ಇಲ್ಲ, ನಾನು ಹೋಗ್ತೀನಿ. ಯಾಕೆ ಅಂತಂದರೆ ಇದು ಸ್ವತಂತ್ರವಾಗಿ ನನ್ನನ್ನು ನಾನು ಕಟ್ಟಿಕೊಳ್ಳುವಂತಹ ಒಂದು ಬಗೆ ಅಂತ ಹೇಳಿಕೊಂಡು ಅವಳು ಹೋಗ್ತಾಳೆ. ಆ ಸಂದರ್ಭದಲ್ಲಿ ಈ ಮಗ ಏನಿರ್ತಾನೆ, ವ್ರತಿ ಅಂತ ಅವನ ಹೆಸರು, ಇದರಲ್ಲೂ ಭಾಳ ಚೆನ್ನಾಗಿ ನನಗೆ ಇಷ್ಟ ಆಗಿದ್ದು ಈ ಭಾಷಾ ಬಳಕೆ. ಸಾಧಾರಣವಾಗಿ ಬೆಂಗಾಲಿ ಅಥವಾ ಉತ್ತರ ಭಾರತದವರು ವಕ್ಕೆ ಬರೀತಾರೆ. ಸೊ ವಿಜಯನಗರ ಇದ್ದಿದ್ದು ವಿಜಯನಗರ ಅಂತ ಹೇಳ್ತಾರೆ, ರವೀಂದ್ರನಾಥ್ ಟಾಗೋರ್ ಅಂತ ಹೇಳ್ತಾರೆ ಅವರು. ಆದರೆ ಅದು ನಾವೆಲ್ಲ ರವೀಂದ್ರನಾಥ್ ಟಾಗೋರು, ವಿಜಯನಗರ ವನೇ ಹೇಳ್ತೀವಿ. ಆದರೆ ಇಲ್ಲಿ ಅದು ವೃತ್ತಿ ಅಂತ ಹೇಳಿ ಅದನ್ನೇ ಉಳಿಸ್ಕೊಂಡಿದ್ದಾರೆ. ಆದರೆ ಕೆಲವು ಟ್ರಾನ್ಸ್ಲೇಷನ್ ಏನಾಗುತ್ತೆ ಅಂದ್ರೆ ಭೃತಿ ಅಂತ ಹೇಳಿ ಹೇಳ್ತಾರೆ. ಅದು ಭೃತಿ ಅನ್ನೋದಕ್ಕೆ ಹೇಳೋದಕ್ಕೆ ಅರ್ಥ ಇಲ್ಲ ಅದು ಆ್ಯಕ್ಚುಲಿ. ಸೊ ವೃತ್ತಿ ಅನ್ನುವಂಥ ಒಬ್ಬ ಅವನು ಈ ಸುಜಾತಳ 4ನೆಯ ಮಗು ಮತ್ತು 2ನೇ ಗಂಡು ಮಗ ಆತ. ಸೊ ಅವನ್ನ ಎಲ್ಲ ಬಾಕಿ ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇರ್ತಾರೋ ಹಾಗೆ ಇವನನ್ನು ಬೆಳೆಸಿರ್ತಾರೆ. ಆದರೆ ಇವಳು ಉದ್ಯೋಗಸ್ಥ ಮಹಿಳೆ ಆಗಿರೋ ಕಾರಣಕ್ಕೆ ಇವರ ಅತ್ತೆ ಯಾವಾಗಲೂ ಹೇಳ್ತಿರ್ತಾರೆ, ನಿನ್ನ ಮಗನಿಗೆ ಮಕ್ಕಳನ್ನು ನೀನು ಸರಿ ನೋಡ್ಕೊಳಕ್ಕಾಗ್ತಾ ಇಲ್ಲ ಅಂಥೇಳಿ. ಅಲ್ಲಿವರೆಗೆ ತಾಯಿಯ ಸೆರಗನ್ನು ಹಿಡ್ಕೊಂಡೇ ಬೆಳೆದಂತಹ ಹುಡುಗ ವೃತ್ತಿ ಕಡೆಗೆ ಏನು ಮಾಡ್ತಾನೆ ಅಂತಂದರೆ, ಹೇಗೋ ಏನೋ ಗೊತ್ತಿಲ್ಲ, ನಕ್ಸಲಿಸಮ್ಗೆ
ಒಳಗಾಗ್ಬಿಡ್ತಾನೆ. ಆ ಚಳವಳಿಯಲ್ಲಿ ಒಬ್ಬ ಭಾಗಿದಾರನಾಗ್ತಾನೆ ಅನ್ನೋದು ಕಥಾವಸ್ತು. ಆದರೆ ಕಥಾವಸ್ತು ಏನಾಗುತ್ತೆ ಅಂತಂದ್ರೆ ಅದು ನಿಜಕ್ಕೂ ಭಾಗಿದಾರನ ಆಗಿದ್ದಾನೆ ಅಂಥೇಳಿ ಪೊಲೀಸ್ನವರು ತೋರಿಸಿಬಿಡ್ತಾರೆ. ಕಾದಂಬರಿ ಶುರುವಾಗದೆ ಮಗನ ಹತ್ಯೆಯ ಮೂಲಕ. ಮಗನ ಹತ್ಯೆ ಆಗಿದೆ ಅಂತ ಪೊಲೀಸ್ನವರಿಂದ ಮನೆಗೆ ಫೋನ್ ಬರುತ್ತೆ. ಸುಜಾತನೇ ಅದನ್ನ ರಿಸೀವ್ ಮಾಡ್ತಾರೆ. ಸೊ ನಿಮ್ಮ ಇದು ಶವಾಗಾರಕ್ಕೆ ಬಂದು ನೀವು ನಿಮ್ಮ ಮಗನನ್ನು ಶವವನ್ನು ಪಡೆಯಬಹುದು. ಅದು 1084 ನಂಬರು, 1084. ಅದಕ್ಕೆ ಮದರ್ ಆಫ್ 1084 ಅಂತ ಹೇಳಿ ಅದು ಇಂಗ್ಲೀಷನ್ನ. ಇದು ಕನ್ನಡಕ್ಕೆ ಅಗ್ನಿ ಪುಷ್ಪ. ನೋಡಿ, ಅಗ್ನಿಯಿಂದ ಅರಳಿದ ಪುಷ್ಪ ಅನ್ನೋ ಥರದಲ್ಲಿ ಇದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ ಇದು. ಸೊ ಆ ಥರದಲ್ಲಿ ಅವಳಿಗೆ ಅಲ್ಲಿಂದ ಸುಜಾತಳ ಜರ್ನಿ ಪ್ರಾರಂಭ ಆಗುತ್ತೆ. ತಾಯಿಯಾಗಿ ನಾನು ಏನು ಮಾಡಿದೆ ಮತ್ತು ಮಗ ಎಲ್ಲೆಲ್ಲಿ ಹೋಗ್ತಾ ಇದ್ದ, ಅಲ್ಲಿಗೆ ಅವಳು ಹೋಗಿ ಹೆಣವನ್ನು ಆ ಒಂದು ಬಾಡಿಯನ್ನು ತಗೊಳ್ಳೋಕ್ಕೆ ಅಂತ ಹೋಗೋ ಸಂದರ್ಭದಲ್ಲಿ ಅವಳಿಗೆ ಒಂದೊಂದಾಗಿ ನೆನಪು ಆಗುತ್ತೆ. ಮತ್ತು ಎಲ್ಲವನ್ನು ಭೇಟಿ ಆಗ್ತಾರೆ. ಅವನ ಬೇರೆ ಬೇರೆ ಯಾವ ಸ್ನೇಹಿತರಿದ್ರು, ಅವನಿಗೆ ಒಬ್ಬ ಗರ್ಲ್ ಫ್ರೆಂಡ್ ಇದ್ಲು, ಅವಳು ಯಾರು, ಅವಳು ಯಾವ ಥರದಲ್ಲಿ ಇವನ ಜೊತೆ ಕ್ಲೋಸ್ ಇದ್ದರು, ಬೇರೆ ಬೇರೆ ಇವನ ಏನು ಫ್ರೆಂಡ್ಸ್ ಇದ್ದಾರೆ, ಅವರ ತಾಯಂದ್ರಲ್ಲೇ ಯಾವ್ಯಾವ ರೀತಿ ಇದ್ದರು, ಎಲ್ಲವನ್ನು ನೋಡ್ತಾ 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 ಇವಳು ಹೋಗ್ತಾಳೆ. ಇದರಲ್ಲಿ ಏನಾಗುತ್ತೆ, ಇವಳ ಗಂಡ ಅವನು ಎಷ್ಟು ಮನೆತನದ ಮರ್ಯಾದೆಗೋಸ್ಕರ ಎಷ್ಟು ಹೋರಾಡ್ತಾ ಇರ್ತಾನೆ ಅಂತ ಕೇಳಿದರೆ, ಮಗ ಸತ್ತಿರೋ ವಿಷಯ ಆಕಸ್ಮಿಕ ಅನ್ನೋದನ್ನು ತರಬೇಕು. ಅವನೊಬ್ಬ ನಕ್ಸಲೈಟ್ ಅಂಥೇಳಿ ಪೊಲೀಸ್ ದಾಖಲೆಯಲ್ಲಿ ಇರೋದನ್ನು ಒಪ್ಪೋದಕ್ಕೆ ಅವನಿಗೆ ಮನಸ್ಸಿರಲ್ಲ. ಹಾಗಾಗಿ ಅವನು ಪತ್ರಿಕೆಗಳಲ್ಲಿ ಅದು ಬರದೇ ಹೋದಂಗೆ ನೋಡ್ಕೊತಾನೆ. ತನ್ನ ಮಗನ ಹೆಸರು ಈ ಸಾವಿನ ಪಟ್ಟಿಯಲ್ಲಿ ಪತ್ರಿಕೆಗಳಲ್ಲಿ ಬರದೇ ಹೋಗೋ ಥರ ಅವನು ನೋಡ್ಕೊತಾನೆ. ಮತ್ತು ಇಡೀ ಮನೆಯಲ್ಲಿ ಬಾಕಿ ಎಲ್ಲ ಮಕ್ಕಳು ಕೂಡ ಮತ್ತು ಆ ತಂದೆ ಮತ್ತು ಅಜ್ಜಿಯ ಪರವಾಗೇ ಇರ್ತಾರೆ. ಕೇವಲ ಇವಳು ಮಾತ್ರ ಮಗನಿಗೆ ಏನಾಯಿತು ಅಂದರೆ ಈ ಮಗ ಸರಿ ಇಲ್ಲ, ಅವನು ಯಾವತ್ತೂ ನೆಗೆಟಿವ್ ಆಗೇ ಮಾತಾಡ್ತಾನೆ ಅಂತ ಹೇಳ್ಕೊಂಡು ಮೊದಲಿಂದನೂ ಆ ಮನೆಯಲ್ಲಿ ಅವನನ್ನು ದೂರ ಇಟ್ಟಿರ್ತಾರೆ. ಇಂತಹ ಘಟನೆಗಳು ಬೇಕಾದಷ್ಟು ಕುಟುಂಬಗಳಲ್ಲಿ ನಡೆದಿದೆ. ಅದರಲ್ಲೂ ಮುಖ್ಯವಾಗಿ ಬಡತನದ ಕುಟುಂಬಗಳು ಮತ್ತು ಗ್ರಾಮೀಣ ಪ್ರದೇಶದ ಕುಟುಂಬಗಳಲ್ಲಿ ನಾವು ಇದನ್ನೆಲ್ಲ ನೋಡ್ತೀವಿ. ಒಬ್ಬ ವ್ಯಕ್ತಿ ಒಂದು ಮಗ 5-6 ಜನ ಮಕ್ಕಳಿರುವ ಸಂದರ್ಭದಲ್ಲಿ, ಅದು ಕೂಡ ಅದರಲ್ಲೂ ಒಂದು 8-10 ಮಕ್ಕಳಿರುವ ಸಂದರ್ಭದಲ್ಲಿ ಒಂದಿಬ್ಬರು ಮಕ್ಕಳ ಕುರಿತು ನೆಗ್ಲಿಜೆನ್ಸ್ ಆಗಿಬಿಡುತ್ತೆ. ತಾಯಂದರು ಅಥವಾ ತಂದೆ ತಾಯಿರು ಸರಿಯಾದ ರೀತಿಯಲ್ಲಿ ಅವ್ರನ್ನ ಬೆಳೆಸಿರಲ್ಲ. ಸೊ ಆವಾಗ ಏನಾಗುತ್ತೆ, ಮತ್ತು ಅವರು ಸಾಮಾಜಿಕವಾದಂಥ ಒಂದು ಇನ್ಫ್ಲೂಯೆನ್ಸಿಗೆ ಒಳಗಾಗ್ತಾ ಹೋಗ್ತಾರೆ. ಆ ಒಳಗಾಗುವಿಕೆ ಹೇಗಾಗುತ್ತೆ ಕೇಳಿದರೆ ಸುಲಭ ಆಗುತ್ತೆ. ಏಕೆಂದರೆ ಹಸಿ ಮಣ್ಣಾಗಿರುತ್ತೆ. ಅದು ಹದಿಹರೆಯದ ಮನಸ್ಸು ಅಂದರೆ ಅದೊಂದು ಥರದಲ್ಲಿ ಹಸಿ ಮಣ್ಣು. ಅದನ್ನು ಹೇಗೆ ಬೇಕಾದರೂ ಮೌಲ್ಡ್ ಮಾಡಬಹುದು. ಆವಾಗ ಅವನು ವ್ಯವಸ್ಥೆಯ ವಿರುದ್ಧ ಸಿಡಿಯೋದನ್ನು ಒಂದೆರಡು ಮಾತುಗಳಲ್ಲಿ ಇವಳಿಗೆ ಅದು ಗಮನಿಸ್ತಾ ಹೋಗ್ತಾಳೆ ಇವಳು. ಸೊ ಆವಾಗ ಇವಳ ಗಂಡನೇ ಬೈತಾನೆ, ನಿನ್ನ ಮಗ ಸರಿ ಇಲ್ಲ ನೋಡು, ನಮ್ಮ ವಿರುದ್ಧ ಮಾತಾಡ್ತಾನೆ, ದೊಡ್ಡವ್ರ ವಿರುದ್ಧ ಮಾತಾಡ್ತಾನೆ ಅಂಥೇಳಿ. ಇವಳಿಗೆಲ್ಲೋ ತನ್ನ ಮಗ ಹೇಳಿದ್ದು ನ್ಯಾಯಯುತವಾಗಿತ್ತಲ್ವ ಅನ್ನೋದು ಒಂದು ಫೀಲ್ ಬರ್ತಾ ಹೋಗುತ್ತೆ ಅವಳಿಗೆ. ಹಾಗೂ ಮಗನಿಗೆ ಹೇಳ್ತಾಳೆ, ನೀನು ಯಾಕೆ ಅಪ್ಪನ ವಿರುದ್ಧ ಹೋಗ್ತಾ ಇದೀಯಾ, ನೀನು ಯಾಕೆ ಅಪ್ಪ ಹೇಳ್ದಂಗೆ ಕೇಳಲ್ಲ ಅಂಥೇಳಿ. ಆವಾಗ ಹೇಳ್ತಾಳೆ ಅವಳು, ನಾನು ಅಪ್ಪನ ವಿರುದ್ಧ ಹೋಗ್ತಾ ಇಲ್ಲ, ಈ ಬಂಡವಾಳಶಾಹಿ ವಿರುದ್ಧ ಹೋಗ್ತಾ ಇದ್ದೇನೆ. ನಾನು ಈ ವ್ಯವಸ್ಥೆಯಲ್ಲಿ ಏನು ಬಂಡವಾಳಶಾಹಿ ದಾರರ ಒಂದು ಪ್ರಭುತ್ವ ನಡೀತಾ ಇದೆ, ಈ ಪ್ರಭುತ್ವದ ವಿರುದ್ಧ ಹೋಗ್ತಾ ಇದ್ದೇನೆ ಹೊರತು ಇಲ್ಲಿ ನಾನು ವೈಯಕ್ತಿಕವಾಗಿ ಆಗ್ತಾ ಇಲ್ಲ. ಇಡೀ ಒಂದು ಅವರ ವಾದಗಳಿದೆಯಲ್ಲ, ಇದರಲ್ಲಿ ಬಹಳ ಚೆನ್ನಾಗಿದೆ. ಇದು ಓದಬೇಕು ನಿಜಕ್ಕೂ ಪುಸ್ತಕವನ್ನು. ಇದರ ಮೂಲ ಸಿಕ್ಕರೆ ಅದು ಒಳ್ಳೆಯದೇನೆ ಇನ್ನೂ ಓದೋದಕ್ಕೆ ಇದು ಅಂತ ಅನ್ಕೋತೀನಿ ನಾನು. ಹೇಗೆ ಇಡೀ ಒಂದು ಅಸತ್ಯ ಅನ್ನೋದು, ರಾಜಕೀಯ ಅನ್ನೋದು, ಬಂಡವಾಳಶಾಹಿ ಅನ್ನೋದು, ಶ್ರೀಮಂತ ವರ್ಗ ಅನ್ನೋದು ತಮಗೆ ಬೇಕಾದ ಹಾಗೆ ಇಡೀ ಸಮಾಜವನ್ನು ಬದಲಾಯಿಸ್ತಾ ಇದೆ. ತಮ್ಮ ಹಿಡಿತದಲ್ಲಿ ಹಿಡ್ಕೊಂಡಿದ್ದಾರೆ ಅವರೆಲ್ಲ ಅನ್ನೋದು ನೀಟಾಗಿ ಇದರೊಳಗೆ ಗೊತ್ತಾಗುತ್ತೆ. ಹಾಗಾಗಿ ಅದರ ವಿರುದ್ಧ ಹೋಗ್ತಾ ಇದ್ದೇನೆ ಹೊರತು ನಾನು ವೈಯಕ್ತಿಕವಾಗಿ ನನ್ನ ಅಪ್ಪನ ವಿರುದ್ಧ ನಾನು ಹೋಗ್ತಾ ಇಲ್ಲ. ಇದು ನನಗೆ ನನ್ನ ಅಪ್ಪ ಅಂತ ಅನ್ನಿಸ್ತಾ ಇಲ್ಲ. ಅದರ ಬದಲು ದೀನನಾಥ್ ಚಟರ್ಜಿ ನನಗೆ ಎದುರುಗಡೆ ಬರ್ತಾ ಇದ್ದಾರೆ. ಸೊ ಅವರು ಯಾಕೆ ಒಂದು ಪ್ರತಿಷ್ಠೆಯ ಹೆಸರಿನಲ್ಲಿ, ಅವರು ಯಾಕೆ ಒಂದು ಶ್ರೀಮಂತಿಕೆ ಹೆಸರಿನಲ್ಲಿ ಯಾಕೆ ಬಾಕಿ ಬಡವರು ಬಂಧುಗಳು ದೀನರನ್ನ ತುಳಿತಾ ಇದ್ದಾರೆ
ಯಾಕೆ ಇಲ್ಲಿ ಅನ್ಯಾಯವನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅದರ ವಿರುದ್ಧ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ಈ ಕಾದಂಬರಿ ಓದಿದಾಗ ನನಗೆ ತುಂಬ ನೆನಪಾಗಿದ್ದು ಎರಡು ಕಾದಂಬರಿ. ಎರಡು ಕಾದಂಬರಿ ಅಲ್ಲ, ಒಂದು ಸಿನಿಮಾ, ಅದು ಹಿಂದಿಯ ದಾಮಿನಿ ಸಿನಿಮಾ. ದಾಮಿನಿ ನೀವೆಲ್ಲ ನೋಡಿರಬಹುದು. ದಾಮಿನಿಯಲ್ಲಿ ಹೇಗೆ ಕೆಲಸದ ಹೆಂಗಸನ್ನೇ ಆ ಮನೆಯ ಮಕ್ಕಳು, ಶ್ರೀಮಂತ ಮನೆಯ ಮಕ್ಕಳು ಹೇಗೆ ಅವಳನ್ನು ಹಾಳು ಮಾಡಿ ಸಾಯಿಸಿಬಿಡ್ತಾರೆ ಅನ್ನೋದು, ಅದನ್ನು ಆ ಮನೆಯ ಸೊಸೆ ನೋಡ್ತಾಳೆ. ಸೊಸೆ ನೋಡಿಬಿಟ್ಟು ಆಗ ಅದ್ರ ವಿರುದ್ಧ ನಿಂತ್ಕೋತಾಳೆ. ಕಡೆಗೂ ಬಿಡಲ್ಲ, ಇಡೀ ಕುಟುಂಬ ಅವಳ ವಿರುದ್ಧ ಹೋಗಿದಾಗ ಕೂಡ ಅವಳು ನಿಲ್ಲದೆ ನ್ಯಾಯಕ್ಕಾಗಿ ಹೋರಾಡ್ತಾಳೆ. ಅಂಥ ಆದರೆ ಅಲ್ಲಿ ಸಿನಿಮಾ ಆಗಿರೋ ಕಾರಣಕ್ಕೆ ಅವಳಿಗೆ ಅಲ್ಲಿ ಜಯ ಸಿಗತ್ತೆ. ಆದರೆ ಇಲ್ಲಿ ನಿಜಕ್ಕೂ ಇಲ್ಲಿ ನಡೆದಿರೋ ಘಟನೆಗಳ ಕಾರಣಕ್ಕಾಗಿ ಇಲ್ಲಿ ವೃತ್ತಿ ಎನ್ನುವಂಥ ಹುಡುಗ ಸಾಯ್ತಾನೆ. ಇಲ್ಲಿ ಸಾಯಿಸಲಾಗತ್ತೆ. ಇಲ್ಲಿ ಆ ಥರದಲ್ಲಿ ಪೊಲೀಸ್ನವರು ನಿಮ್ಮ ಮಗ ಈ ಥರದಲ್ಲಿ ನಕ್ಸಲೈಟ್ ಆಗಿದ್ದ, ಪ್ರಭುತ್ವದ ವಿರುದ್ಧ ಇದ್ದ, ಸರ್ಕಾರದ ವಿರುದ್ಧ ಇದ್ದ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವಳನ್ನು ಮಾಡ್ತಾರೆ. ಆದರೆ ಅವಳ ಜರ್ನಿ ಶುರುವಾದಾಗ ನಿಜವಾಗಿ ವೃತ್ತಿ ಯಾರು, ನನ್ನ ಮಗ ಯಾರು, ನನ್ನ ಮಗ ಏನು ಅನ್ನೋದರ ಒಂದು ಸ್ಪಷ್ಟವಾದ ಚಿತ್ರಣ ಅವಳಿಗೆ ಸಿಗ್ತಾ ಹೋಗುತ್ತೆ. ಇದು ಆದರೆ ನಿಜಕ್ಕೂ ಆತ ನಕ್ಸಲೈಟ್ ಆಗಿರಲಿಲ್ಲ. ನಕ್ಸಲಿಸಮ್ಗೋಸ್ಕರ ಅವನನ್ನು ಕೊಲೆ ಮಾಡುವಂಥ ಸಂದರ್ಭ ಅಲ್ಲಿ ಬಂದಿರಲ್ಲ ಅನ್ನೋದು ಆಕೆಗೆ ಗೊತ್ತಾಗುತ್ತೆ. ಇದು ಅದೇ ಹೇಳಿದ್ನಲ್ಲ, ಹದಿಹರಿಯದಲ್ಲಿ ಈಗ ಬೇರೆ ಇದರಲ್ಲಿ ನಮ್ಮ ಮಕ್ಕಳು ಯಾವ ಥರದಲ್ಲಿ ಹಾದಿ ತಪ್ತಿದ್ದಾರೆ. ಅದು ಧರ್ಮದ ಹೆಸರಿನಲ್ಲಿರ್ಬೋದು, ಜಾತಿಯ ಹೆಸರಿನಲ್ಲಿರ್ಬೋದು, ಭಯೋತ್ಪಾದನೆ ಹೆಸರಿನಲ್ಲಿರ್ಬೋದು, ನಕ್ಸಲೈಸಮ್ನ ಹೆಸರಿನಲ್ಲಿರ್ಬೋದು, ಎಷ್ಟು ರೀತಿಯಲ್ಲಿ ಒಂದು ಅಡ್ವರ್ಸ್ ಆಗಿ ಹೋಗ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ಯೋಚನೆ ಮಾಡಬೇಕಾದ, ಯಾಕೆ ತನ್ನ ತಾಯಿಯನ್ನು ಯೋಚನೆ ಮಾಡಲ್ಲ, ತಂದೆ ತಾಯಿಯನ್ನು ಯೋಚನೆ ಮಾಡಲ್ಲ, ಈ ಸಮಾಜವನ್ನು ಯಾಕೆ ಯೋಚನೆ ಮಾಡಲ್ಲ, ಅಥವಾ ಯೋಚನೆ ಮಾಡೋದಕ್ಕೆ, ಪ್ರತಿಭಟನೆ ಮಾಡೋದಕ್ಕೆ ಬೇರೆಯದೇ ಒಂದು ಹಾದಿಯನ್ನು ಯಾಕೆ ಕಂಡುಕೊಳ್ತಾ ಇಲ್ಲ. ಬಹುಶಃ ಇದು ಬೇರೆ ರೀತಿಯಲ್ಲೇ ನೀವು ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಯುವ ಜನತೆ ಹೋಗಬೇಕಾದಂಥ ಹಾದಿಯ ಸಂದರ್ಭದಲ್ಲಿ ಯಾಕೆ ಅವರು ಹಿಂಸೆಯನ್ನು ಮಾರ್ಗವನ್ನಾಗಿ ನೋಡ್ಕೋತಾರೆ, ಹಿಂಸೆ ಅನ್ನೋದು ಅವರಿಗೆ ಯಾಕೆ ಅಷ್ಟು ವಿಜೃಂಭಿಸುತ್ತೆ, ಅಥವಾ ಈ ಆ್ಯಂಟಿ ಹೀರೋ ಇದೆಯಲ್ಲ, ಅವ್ರಿಗೆ ಯಾಕೆ ಹೀರೋಗಳಾಗಿ ಕಾಣ್ತಾ ಇದ್ದಾರೆ, ಯಾಕೆ ಮಹಾಭಾರತದ ದುರ್ಯೋಧನನ್ನೇ ಅವರಿಗೆ ಒಬ್ಬ ದುರಂತ ನಾಯಕನಾಗಿ ಅವರಿಗೆ ಕಾಣಿಸ್ತಾ ಇದ್ದಾರೆ. ಅದರ ಹೊರತಾಗಿ ಒಂದು ಬೇರೆ ಮಾರ್ಗದಲ್ಲಿ, ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ಯಾವ ಶಿಕ್ಷಣದ ಕೊರತೆ ಇದೆ, ಯಾವ ಸಂಸ್ಕಾರದ ಕೊರತೆ ಇದೆ ನಮ್ಮಲ್ಲಿ ಅನ್ನೋದನ್ನು ನಿಜಕ್ಕೂ ನೋಡಬೇಕಾದಂತಹ, ನಮ್ಮನ್ನೇ ನಾವು ಪ್ರಶ್ನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದು ಈ ಅಗ್ನಿಪುಷ್ಪ ಅನ್ನುವಂಥ ಕಾದಂಬರಿ ತುಂಬ ರೀತಿಯಲ್ಲಿ ನಮಗೆ ಹೇಳಿಕೊಡುತ್ತೆ. ಇದೇ ಥರದಲ್ಲಿ ಇರಾನಿದೊಂದು ಸಿನಿಮಾ ಬಂದಿತ್ತು, ಹುಷ್ ಗರ್ಲ್ಸ್ ಡೋಂಟ್ ಸ್ಕ್ರೀಮ್ ಅಂತ ಹೇಳಿ, ಹುಡುಗಿಯರು ಕಿರುಚಬಾರದು ಅನ್ನೋದು. ಅದು ನೋಡಿ, ಜಗತ್ತಿನ ಯಾವುದೇ ನೆಲದಲ್ಲಿ, ಅದು ಇರಾನಿ ಸಿನಿಮಾ, ಅಲ್ಲಿ ಕೂಡ ಕುಟುಂಬದ ಪ್ರತಿಷ್ಠೆಗೋಸ್ಕರ ಆ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರೋದು, ಶಾಲಾ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನು ಅವ್ರು ನೀವು ಹೊರಗಡೆ ಹೇಳಬೇಡ, ಹೇಳಿದ್ರೆ ನಮ್ಮ ಮರ್ಯಾದೆ ಹಾಳಾಗುತ್ತೆ ಅಂತ ಬಾಯಿ ಮುಚ್ಚಿಸ್ತಾರೆ. ಅದೇ ಹುಡುಗಿಯರು ಕಿರುಚಬಾರದು ಅನ್ನೋ ಥರದಲ್ಲಿ ನಾವು ಮುಕ್ತವಾಗಿ ಹೇಳ್ಕೊಳ್ಳುವಂತಹ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕಾದಂತಹ ಸಂದರ್ಭ ನಿಜಕ್ಕೂ ಅವತ್ತಿಗಿಂತ ಇವತ್ತು ಹೆಚ್ಚಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದರೆ ಮಹಿಳೆಯರ ಮೇಲೆ, ಹೆಣ್ಮಕ್ಳ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರಗಳು, ಅಂಥ ಒಂದು ದೌರ್ಜನ್ಯಗಳು, ಆಮೇಲೆ ಬೇರೆ ಶಾಲಾ ಮಕ್ಕಳ ಮೇಲೆ, ಇದೇ ಬೆಂಗಳೂರಿನಲ್ಲಿ ನೋಡಿದ್ದೀವಿ ನಾವು ಬೇಕಾದಷ್ಟು, ಅಂಥದ್ದೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಮುಕ್ತವಾಗಿ ನಮಗಾದಂತಹ ನೋವನ್ನು ಹೇಳ್ಕೊಳ್ಳೋದಕ್ಕೆ ಮತ್ತು ಯುವ ಜನತೆ ಬೇರೆ ರೀತಿಯಲ್ಲಿ ಯೋಚಿಸುವಂತಹ ಒಂದು ಸಂದರ್ಭವನ್ನು, ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕಾದಂತಹ ಅಗತ್ಯ ಇದೆ ಅಂಥೇಳಿ ಈ ಒಂದು ಕಾದಂಬರಿ ನನಗೆ ಸೂಚಿಸ್ತಾ ಇದೆ. ಅಂದರೆ ಒಂದು ಕಾದಂಬರಿಯಲ್ಲಿ ನಿಮಗೆ ಬೇರೆ ಕಾದಂಬರಿಗಳು, ಬೇರೆ ಘಟನೆಗಳು, ಬೇರೆ ಸಿನಿಮಾಗಳು, ನಾಟಕಗಳು ಎಲ್ಲ ನಮಗೆ ದಕ್ಕತ್ತೆ, ಕಾಣಿಸುತ್ತೆ ಅಂತಂದರೆ ಅದು ಆ ಕಾದಂಬರಿಯ, ಆ ಕೃತಿಯ ಸಕ್ಸಸ್ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಇನ್ನೊಂದು ವೈಶಾಲಿಯ ನಗರವಧು. ನಿಮಗೆ ಇದು ಗೊತ್ತಿದೆ, ವೈಶಾಲಿಯ ನಗರವಧು ಇದು ಆಮ್ರಪಾಲಿಯ ಕುರಿತಾದಂತಹ ಕತೆ. ಆಮ್ರಪಾಲಿ ಇದರಲ್ಲಿ ನೀವು ನೋಡಿರಬಹುದು, ಸಿನಿಮಾನೂ ಬಂದಿದೆ, ಬೇಕಾದಷ್ಟು ಕತೆಗಳು ಬಂದಿದೆ, ಕಾದಂಬರಿಗಳು ಬಂದಿದೆ. ಇದು ಬಿಂದುಸಾರನ
ನಗರದ ವೇಶ್ಯೆಯೊಬ್ಬಳು ಹೇಗೆ ಬಿಂದುಸಾರನಿಗೂ ಕೂಡ ಒಂದು ಮಗಧಾಧೀಶ ಬಿಂದುಸಾರನಿಗೂ ಕೂಡ ಕನೆಕ್ಟ್ ಆಗ್ತಾಳೆ, ಅವರ ನಡುವೆ ಒಂದು ಪ್ರೀತಿ ಏರ್ಪಡುತ್ತೆ. ಅದರ ನಂತರ ಇದೆಲ್ಲವನ್ನು ಮುಗಿಸಿ ಆಕೆ ಹೇಗೆ ವಿರಾಗಿಣಿ ಆಗ್ತಾಳೆ, ಬೌದ್ಧ ಧರ್ಮಕ್ಕೆ ಆಕೆ ಒಂದು ಶರಣ ಆಗಿಬಿಡ್ತಾಳೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಈ ಕಥೆ ನಮಗೆ ಹೇಳುತ್ತೆ. ಬಟ್ ಇದರಲ್ಲಿ ವೈಶಾಲಿಯ ನಗರವಧು ಸ್ವಲ್ಪ ಭಿನ್ನವಾಗಿ ಹೇಗೆ ಕಾಣಿಸುತ್ತೆ ಅಂತಂದರೆ, ಆಕೆಯ ಅಪ್ಪ ಅಮ್ಮ ಅಂದರೆ ಸಾಕು ಮಗಳಾಗಿರ್ತಾಳೆ. ಸೊ ಅವರು ಒಂದು ಕಾಡಿನಲ್ಲಿ ಸಿಕ್ಕ ಮಗುವನ್ನು ತಗೊಂಡು ಬಂದು ಅವರು ಸಾಕಿರ್ತಾರೆ ಮನೆಯಲ್ಲಿ. ಅವಳು ತುಂಬ ಲಾವಣ್ಯವತಿಯಾಗಿ ಸೌಂದರ್ಯವತಿಯಾಗಿ ಬೆಳೆದಿರ್ತಾಳೆ. ಅವಳಿಗೂ ಕೂಡ ಒಂದು ಪ್ರೇಮ ಹುಟ್ಟಿರುತ್ತೆ, ಒಬ್ಬ ವ್ಯಕ್ತಿಯ ಮೇಲೆ ಪ್ರೇಮ ಹುಟ್ಟಿರುತ್ತೆ. ಇನ್ನೇನು ಪ್ರೇಮವನ್ನು ಪ್ರಕಟಿಸಿಕೊಳ್ಳಬೇಕು ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ದುಷ್ಟನ ಪ್ರವೇಶ ಆಗುತ್ತೆ. ಅವನಿಗೆ ಅವಳ ಮೇಲೆ ತುಂಬ ಮನಸ್ಸಾಗುತ್ತೆ. ಅವನು ಬಂದು ತಂದೆ ತಾಯಿಗಳನ್ನು ಕೇಳಿದಾಗ ಅವ್ರಿಗೆ ಇಷ್ಟ ಆಗಲ್ಲ. ಇಷ್ಟು ರೀತಿಯಲ್ಲಿ ನಾವು, ಯಾಕೆಂದರೆ ಅವನು ಒಳ್ಳೆಯ ಮನುಷ್ಯ ಆಗಿರಲ್ಲ, ಹಾಗಾಗಿ ನಾನು ಅವನಿಗೆ ನಿನಗೆ ನನ್ನ ಮಗಳನ್ನು ಮದುವೆ ಮಾಡಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರ ಆತ ಏನು ಮಾಡ್ತಾನೆ, ಅಲ್ಲಿಯ ಒಂದು ರಾಜಕೀಯ ವ್ಯವಸ್ಥೆ ಏನಿರುತ್ತೆ, ಅಲ್ಲಿಯ ಒಂದು ಬೇರೆ ಬೇರೆ ಒಂದು ಏನು ಪ್ರಾಂತ್ಯಗಳ ವ್ಯವಸ್ಥೆ ಇರುತ್ತೆ, ಅವರಿಗೆ ಹೋಗಿ ಚಾಡಿ ಹೇಳಿ ಅವರೆಲ್ಲ ಈ ಅಂಬಾಪಾಲಿ ಇದರಲ್ಲಿ ಅಂಬಾಪಾಲಿಕೆಯ ಒಂದು ತಂದೆಯನ್ನು ವಿರುದ್ಧ ನಿಂತು ಬಿಡ್ತಾರೆ. ನಿನ್ನ ಮಗಳನ್ನು ನೀನು ಇಲ್ಲಿಗೆ ಕರೆದು ತಂದು ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು, ಅವಳಿಗೆ ಅಷ್ಟೊತ್ತಿಗೆ ಇವಳಿಗೊಂದು ಸ್ವಯಂವರ ಮಾಡಬೇಕು ಅಂಥೇಳಿ ಆಗಿರುತ್ತೆ. ಆದರೆ ಆ ಸ್ವಯಂವರವನ್ನು ಅವಳು ಯಾರನ್ನ ಮದುವೆ ಆಗಬೇಕು ಅನ್ನೋದನ್ನು ನಾವು ನಿರ್ಧರಿಸ್ತೇವೆ ಅಂಥೇಳಿ ಒಂದು ಮಂಟಪವನ್ನು ತಯಾರು ಮಾಡಿ, ಅದಕ್ಕೆ ಇಲ್ಲಿ ಎಲ್ಲ ಪ್ರಭುತ್ವದ ಅಧ್ಯಕ್ಷರಿರಬಹುದು, ಕಾರ್ಯದರ್ಶಿ ಇರಬಹುದು, ಬೇರೆ ಬೇರೆ ಇವರೆಲ್ಲ ಅಲ್ಲಿ ಬಂದು ಸೇರ್ಕೊಂಡಿರ್ತಾರೆ. ಅವರೆಲ್ಲರ ಮುಂದೆ ಸಮಕ್ಷಮದಲ್ಲಿ ಇವಳು ಬಂದು ನಿಲ್ತಾಳೆ ಅಂಬಾಪಾಲಿಗೆ. ಆದರೆ ಏನು ಅಂದರೆ, ಅವಳು ಬಂದು ನೋಡಿದ ತಕ್ಷಣ ಅವಳ ಒಂದು ಸೌಂದರ್ಯವನ್ನು ನೋಡಿದ ತಕ್ಷಣ ಎಲ್ರಿಗೂ ಅವಳ ಮೇಲೆ ಮನಸ್ಸಾಗಿ ಇವಳು ನಗರವಧು ಆಗಬೇಕು ಅಂಥೇಳಿ ಅವರು ತೀರ್ಮಾನ ತೊಗೊಂಡ್ಬಿಡ್ತಾರೆ. ಇದು ಎಷ್ಟು ನಮಗೆ ಹರ್ಟ್ ಆಗುತ್ತೆ ಅಂತಂದರೆ, ಯೋಚನೆ ಮಾಡಿ, ಒಂದು ಕುಟುಂಬ ಪದ್ಧತಿಯನ್ನು ಹೇಗೆ ಒಡೆದು ಹೋಗುವಂತಹ ಒಂದು ಸ್ಥಿತಿ. ಒಂದು ಮನೆಯಲ್ಲಿ ಒಂದು ಮಗಳ ಒಂದು ನಿರ್ಧಾರವನ್ನು ಆ ತಂದೆ ತಾಯಿಗೆ ತಗೊಳ್ಳೋದಕ್ಕಾಗಲ್ಲ, ಆ ಮಗಳಿಗೂ ತನಗೆ ಏನೊಂದು ಬೇಕು ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಇದನ್ನು ಅಲ್ಲಿ ಹೋಗಿ ಆ ಒಂದು ವ್ಯವಸ್ಥೆ, ಒಂದು ಪ್ರಭುತ್ವ ರಾಜಕೀಯ ವ್ಯವಸ್ಥೆ ನಿರ್ಧಾರ ಮಾಡೋದಿದೆಯಲ್ಲ, ಅಂದರೆ ಹಿಂದಿನ ಕಾಲದ ಒಂದು ಆ ಹೆಣ್ಣಿನ ಪರಿಸ್ಥಿತಿ ಯಾವುದಿತ್ತು, ಅವಳು ಎಷ್ಟೇ ಕಲಾವಂತಳೆ ಆಗಿರಲಿ, ಅವಳು ನೃತ್ಯಗಾತಿ ಆಗಿರ್ತಾಳೆ, ಬೇರೆ ಬೇರೆ ರೀತಿಯಲ್ಲಿ ಕಲಾವಂತಳೆ ಆಗಿರ್ತಾಳೆ, ಮತ್ತು ಸೌಂದರ್ಯವತಿ ಆಗಿರ್ತಾಳೆ. ಅಂಥವಳನ್ನ ಹೋಗಿ ಮತ್ತು ಸಂಗೀತಗಾರ್ತಿ ಆಗಿರ್ತಾಳೆ, ಅಂಥವಳನ್ನ ಹೋಗಿ ಇಡೀ ಇದು ನೀನು ನಗರ ವಧು ಆಗಬೇಕು ಅಂತೇಳಿ ನಗರ ವೇಶ್ಯೆಯನ್ನಾಗಿ ಮಾಡುವಂತಹ ಒಂದು ಕತೆ ಇದೆಯಲ್ಲ, ಆ ಘಟನೆ ನಮ್ಮನ್ನು ಒಂಥರ ಒಂದು ವಿಷಾದ, ಒಂದು ಇದನ್ನು ತಂದುಬಿಡತ್ತೆ ನಮ್ಮಲ್ಲಿ. ಸೊ ಇದು ಕೂಡ ನನಗೆ ಗೆಜ್ಜೆ ಪೂಜೆ ಕಾದಂಬರಿ, ಗೆಜ್ಜೆ ಪೂಜೆ ಸಿನಿಮಾ ಎರಡನ್ನೂ ನೆನಪಿಗೆ ಬರುತ್ತೆ. ವ್ಯತ್ಯಾಸ ಏನು ಅಂತಂದರೆ, ನಿಜಕ್ಕೂ ಇದರಲ್ಲಿ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಗೆಜ್ಜೆ ಪೂಜೆಯಲ್ಲಿ ಆಕೆ ತಾನು ಗೆಜ್ಜೆ ಕಟ್ಕೊಳ್ಳೋದಕ್ಕೆ ತಯಾರಿಲ್ಲ, ನಾನು ದೇವದಾಸಿ ಆಗೋದಿಲ್ಲ ಅಂತ ಹೇಳಿ ಅವಳು ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾಳೆ, ತನಗಿನ್ನೂ ಬದುಕಿಲ್ಲ ಅಂಥೇಳಿ. ಆದರೆ ಇದರಲ್ಲಿ ಒಂದು ಪಾಸಿಟಿವ್ ಅಂಶ ಏನು ಅಂತ ಕೇಳಿದ್ರೆ, ನನಗೆ ಬದುಕಿ ಇನ್ನೂ ಇದೆ ಅಂಥೇಳಿ ಅವಳು ಬೌದ್ಧ ಧರ್ಮಕ್ಕೆ ಶರಣಾಗ್ತಾಳೆ ಮತ್ತು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ನಿಲ್ತಾಳೆ ಅವಳು ಆಮ್ರಪಾಲಿ. ಈ ಮಟ್ಟಿಗೆ ಇದು ಒಂದು ಪಾಸಿಟಿವ್ ಆಗಿ ಬೆಳೆದಂತಹ ಒಂದು ಕೃತಿ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಡೀ ಒಂದು ಇದರೊಳಗೆ ಒಂದು ರಕ್ತಪಾತದ ಒಂದು ತಪ್ಪಿಸುವಂತಹ ಒಂದು ಘಟನೆ ಬರುತ್ತೆ. ಬಿಂಬಸಾರನಿಗೆ ಇನ್ನೊಬ್ಬ ರಾಜ, ಚೇತಕ ರಾಜ ಅನ್ನೋನು, ಅವನು ತನ್ನ ಮಗಳನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿರ್ತಾನೆ. ಸೊ ಇಲ್ಲಿ ಬಿಂಬಸಾರ ಅಂತ ಇದೆ, ಬಹುಶಃ ಅದು ಬಿಂದುಸಾರನೇ ಇರಬೇಕು ಅಂತ ನಾನು ಭಾವಿಸ್ತೇನೆ ಅಲ್ವಾ. ಮಗಧ ರಾಜ ಬಿಂದುಸಾರ, ಇದು ಅಶೋಕ ಚಕ್ರವರ್ತಿಯ ಇದು. ಸೊ ಇದರಲ್ಲಿ ಅವನಿಗೆ ಇದು ಮಾಡಿದ ತನ್ನ ಮಗಳೇ ಪಟ್ಟದ ಮಹಿಷಿ ಆಗಬೇಕು ಅಂಥೇಳಿ ಅವನ ಇದಾಗುತ್ತೆ. ಆದರೆ ಇಲ್ಲಿ ಬಿಂದುಸಾರನಿಗೆ ಏನಾಗಿರುತ್ತೆ, ಇವಳು ಆಮ್ರಪಾಲಿ ಮೇಲೆ ಅತಿಯಾದ ಪ್ರೇಮ ಇರೋದ್ರಿಂದ ತನಗೆ ಆಮ್ರಪಾಲಿಯೇ ಪಟ್ಟದ ಮಹಿಷಿ ಆಗಬೇಕು ಅಂಥೇಳಿ ಪಟ್ಟದ ಅದು ಅವನಿಗೆ ಅಚೇತಕ ಮಹಾರಾಜನಿಗೆ ಗೊತ್ತಾಗುತ್ತೆ. ಸೊ ಒಂದೊಮ್ಮೆ ಪಟ್ಟದ ಮಹಿಷಿ ಅವಳೇ ಆದರೆ ನಗರದ ಒಬ್ಬ ವೇಶ್ಯೆ
ಈ ರಾಜ್ಯದ ಅದು ಬೇರೆ ರಾಜ್ಯದ ಒಂದು ಪಟ್ಟದ ಮಹಿಷಿ ಆಗಿಬಿಟ್ರೆ, ಪಟ್ಟದ ರಾಣಿ ಆದರೆ 2 ರಾಜ್ಯಗಳ ನಡುವೆ ಯುದ್ಧ ನಡೆಯುತ್ತೆ, ಗಲಾಟೆಗಳು ನಡೆಯುತ್ತೆ. ಹಾಗಾಗಿ ಅವನು ಚಿಂತಾಕ್ರಾಂತನಾಗ್ತಾನೆ. ಅದಕ್ಕೆ ಅವನು ಬಂದು ಆಮ್ರಪಾಲಿಯನ್ನೇ ಭೇಟಿ ಆಗ್ತಾನೆ. ನೀನೇ ಇದಕ್ಕೆ ಮನಸ್ಸು ಮಾಡಬೇಕು, ಹೀಗೆ ಮನಸ್ಸು ಮಾಡಿ ನೀನು ನನ್ನ ಮಗಳಿಗೆ ಅವಕಾಶ ಮಾಡಿಕೊಡಬೇಕು, ನನ್ನ ಮಗಳೇ ಪಟ್ಟದ ರಾಣಿ ಆಗಬೇಕು ಅಂತ ಹೇಳ್ತಾಳೆ. ಅವಾಗ ಅವಳಿಗೆ ಸಿಟ್ಟು ಬರುತ್ತೆ. ಅವಳಿಗೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ, ತನ್ನ ಜನ್ಮದ ಬಗ್ಗೆ, ತನ್ನ ಬದುಕಿನ ಬಗ್ಗೆನೇ ಎಷ್ಟು ಸಿಟ್ಟು ಬರುತ್ತೆ ಅಂತಂದರೆ, ತನ್ನ ಬದುಕಿನ ಬಗ್ಗೆ ಅಲ್ಲಿಂದ ಇಲ್ಲಿವರೆಗೂ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಹಕ್ಕು ತನಗಾಗಲಿ, ತನ್ನ ಅಪ್ಪನಿಗಾಗಲಿ, ಅಮ್ಮನಿಗಾಗಲಿ ಯಾರಿಗೂ ಇಲ್ಲದೆ ಹೋಯ್ತಲ್ಲ. ತನ್ನ ಬದುಕನ್ನು ಯಾರ್ಯಾರೋ ನಿರ್ಣಯ ಮಾಡಿಸುವಂತಹ ಸಂದರ್ಭ ಬಂದ್ಬಿಡುತ್ತಲ್ಲ ಅಂತ ಬೇಸರ ಆಗುತ್ತೆ. ಆ ಹೊತ್ತು ಅವಳು ಬೈದು ಕಳಿಸ್ಬಿಡ್ತಾಳೆ ಚೇತಕ ಮಹಾರಾಜನ್ನ. ಆದರೆ ಕೂತು ಯೋಚನೆ ಮಾಡ್ತಾಳೆ ಆಮೇಲೆ, ಇಲ್ಲ ಇದು ಸರಿಯಾದಿದ್ದು. ಯಾಕೆಂತಂದರೆ ಅವರಿಗೆ ನಾವು ಒಂದೊಮ್ಮೆ ನಾನೇ ಪಟ್ಟದ ಮಹಿಷಿ ಆದರೆ ಇಲ್ಲೊಂದು ಸ್ವಾರ್ಥ ಆಗುತ್ತೆ. ಒಂದು ಎರಡನೇದೇನಾಗುತ್ತೆ, 2 ರಾಜ್ಯಗಳ ನಡುವೆ, 2 ದೇಶಗಳ ನಡುವೆ ಯುದ್ಧ ನಡೆಯುತ್ತೆ. ಯುದ್ಧ ನಡೆದ ರಕ್ತಪಾತ ಆಗುತ್ತೆ. ಹಾಗಾಗಿ ರಕ್ತಪಾತ ಆಗೋದನ್ನು ನಾನು ತಪ್ಪಿಸಬೇಕು ಅಂಥೇಳಿ ಬಿಂದುಸಾರನಮ್ಮನ ಒಲಿಸ್ತಾಳೆ. ಇಲ್ಲ, ನೀನು ಅವನ್ನೇ ಮದುವೆ ಆಗಬೇಕು ಅಂಥೇಳಿ, ಅವಳನ್ನೇ ಮದುವೆ ಆಗಬೇಕು ಅಂಥೇಳಿ ಒಲಿಸಿ ಆಮೇಲೆ ಆ ಮಹಾರಾಜನ ಮಗಳನ್ನು ಮದುವೆ ಆಗಿ ಪಟ್ಟದ ರಾಣಿ ಅವಳೇ ಆಗ್ತಾಳೆ ಅನ್ನೋದಿದು. ಸೊ ಅವಳದು ಒಂದು ಮಾತು ಬರುತ್ತೆ ಅದ್ರ ಕಡೆಗೆ, ರಕ್ತಪಾತವನ್ನು ತಪ್ಪಿಸಿದ ಒಂದು ಸಮಾಧಾನ ಮಾತ್ರ ಆಮ್ರಪಾಲಿಗೆ ಸಿಕ್ಕಿದ್ದು ಅಂಥೇಳಿ. ಇದು ಒಂದು ಲೈನ್ ಇದೆಯಲ್ಲ, ಇದು ಒಂದು ಸಾಲು ಎಷ್ಟು ಇತಿಹಾಸವನ್ನು, ಎಷ್ಟು ಪುರಾಣ ಕಥೆಯನ್ನು ನಮಗೆ ಹೇಳುತ್ತೆ ಅಂತಂದರೆ, ಪುರಾಣದ ಉದ್ದಕ್ಕೂ ಗಮನಿಸ್ತಾ ಹೋದರೆ ಯಾವ ಮಹಿಳೆ ಕೂಡ ಯುದ್ಧವನ್ನು ಬಯಸಿದಂಥ ಉದಾಹರಣೆ ಸಿಗಲ್ಲ ಎಕ್ಸೆಪ್ಟ್ ದ್ರೌಪದಿ. ಮಂಡೋದರಿನೂ ಹೇಳ್ತಾಳೆ ರಾವಣನ ಹತ್ರ, ನೀನು ಯುದ್ಧ ಮಾಡಬೇಡ ಅಂತ. ತಾರೆಯೂ ಹೇಳ್ತಾಳೆ ವಾಲಿಗೆ, ನೀನು ಯುದ್ಧಕ್ಕೆ ಹೋಗಬೇಡ ಅಂತ. ಹಾಗೆ ಮಹಾಭಾರತದಲ್ಲಿ ಸುಧನ್ವನ ಹೆಂಡತಿ ಪ್ರಭಾವತಿ ಹೇಳ್ತಾಳೆ, ನೀನು ಯುದ್ಧ ಮಾಡಬೇಡ ಅಂತ. ಅಲ್ಲಿಂದ ಇಲ್ಲಿವರೆಗೂ ಯುದ್ಧ ಅನ್ನೋದು ಮಹಿಳೆಯ ಒಂದು ಆಯ್ಕೆ ಆಗಿರಲಿಲ್ಲ. ಅದು ಆಯ್ಕೆ ಆಗಿದ್ದು ಬಹುಶಃ ಮಹಾಭಾರತದ ದ್ರೌಪದಿದ ಮಾತ್ರ ನಾವು ನೋಡ್ತಾ ಇವೆ ಹೊರತು ಇನ್ನೆಲ್ಲಿಯೂ ಕೂಡ ಯುದ್ಧ ಒಂದು ಆ ಆಕ್ರಮಣಶೀಲತೆ ಅನ್ನೋದು ಆಕೆಗಿರಲಿಲ್ಲ. ವೇದಕಾಲ ಶಂಕರ ಮೊಕಶೆ ಪೊಣೇಕರ್ ಅವರ ಕಾದಂಬರಿ ಬರುತ್ತೆ ಅವಧೇಶ್ವರಿ, ವೇದಕಾಲಿನ ಸಾಮಾಜಿಕವಾದ ರಾಜಕೀಯ ಕಾದಂಬರಿ. ಅದರಲ್ಲೂ ಕೂಡ ಬರುತ್ತೆ ಪುರುಕುತ್ಸಾನಿ ಅಂಥೇಳಿ ಮಹಾರಾಣಿ, ಅವಳು ಕೂಡ ಹೇಳ್ತಾಳೆ, ಎಲ್ಲೂ ಕೂಡ ಒಂದು ದೇಶ, ಒಂದು ರಾಷ್ಟ್ರ, ಒಂದು ಸುಭಿಕ್ಷವಾಗಿರಬೇಕು, ಒಂದು ಸಮೃದ್ಧವಾಗಿ ಇರಬೇಕು ಅಂತಂದರೆ ಆ ದೇಶದ ರಾಜ ಅತಿ ಹೆಚ್ಚು ರಾಜ್ಯವನ್ನು ಕಬಳಿಸಿದ್ದಾನೆ, ರಾಜ್ಯವನ್ನು ಆಕ್ರಮಣ ಮಾಡಿ ತನ್ನ ರಾಜ್ಯವನ್ನು ವಿಸ್ತಾರ ಮಾಡಿದ್ದಾನೆ ಅಂತ ಅರ್ಥ ಅಲ್ಲ. ಅದರ ಬದಲು ಆ ದೇಶದ ಜನತೆ ಎಷ್ಟು ಶಾಂತಿಯಿಂದ ಇದ್ದಾರೆ, ಎಷ್ಟು ಯುದ್ಧಗಳು ನಡೆದಿಲ್ಲ ಅನ್ನೋದು ಮುಖ್ಯ ಆಗುತ್ತೆ. ಯುದ್ಧಗಳು ನಡೆದೇ ಅಲ್ಲಿ ಶಾಂತಿ ಸಮೃದ್ಧಿಯಿಂದ ಇದ್ದರೆ, ಆ ತನ್ನ ಪ್ರಜೆಗಳು ಶಾಂತಿಯುತವಾಗಿದ್ದರೆ ಮಾತ್ರ ಆ ರಾಜ್ಯ ತುಂಬ ಸುಖವಾಗಿದೆ ಅಂಥೇಳಿ, ಆ ರಾಜ್ಯ ಮತ್ತು ಆ ರಾಜ್ಯದ ರಾಜ ಯಶಸ್ವಿ ರಾಜನಾಗ್ತಾನೆ ಅಂಥೇಳಿ ಆಕೆ ಹೇಳ್ತಾಳೆ. ಇದನ್ನು ನಾವು ಎಲ್ಲ ಕಡೆಯನ್ನು ನೋಡ್ತೀನಿ, ನಮಗೆ ಯುದ್ಧ ಬೇಡ ಅನ್ನೋದನ್ನು. ಅದೇ ಥರ ನಾನು ಎಷ್ಟೋ ಸಲ ಈಗಲೂ ತಮಾಷೆ ಮಾಡಿದ್ದೇನೆ, ಬಹುಶಃ ರಷ್ಯಾ ಉಕ್ರೇನ್ ವಾರ್ನಲ್ಲಿ ಯಾರಾದರೂ ಮಹಿಳೆಯರು ಅಧ್ಯಕ್ಷರಾಗಿದ್ದರೆ ಯುದ್ಧ ನಡೀತಿರ್ಲಿಲ್ವಾ ಅಂತೇಳಿ ತಮಾಷೆ ಮಾಡ್ತಿದ್ದೆ ನಾನು. ಇದು ಹಾಗೆ ಇಲ್ಲಿ ಕೂಡ ಈ ವೈಶಾಲಿ ನಗರ ವಧುನಲ್ಲಿ ಇಲ್ಲೂ ಕೂಡ ಅವಳು ರಕ್ತಪಾತ ಆಗೋದನ್ನು ತಪ್ಪಿಸಿದ್ದು ಅವಳಿಗೆ ಒಂದು ಸಮಾಧಾನ ಸಿಕ್ತು ಅಂಥೇಳಿ. ಆಮೇಲೆ ಇಲ್ಲಿ ಬುದ್ಧ ಬರ್ತಾನೆ. ಬುದ್ಧ ಅದೆಲ್ಲ ಕತೆ ನಿಮಗೆ ಗೊತ್ತಿದೆ. ಆ ಒಂದು ಮಾವಿನ ಹಣ್ಣು ಕೊಡ್ತಾನೆ, ಹಾಗಾಗಿ ಆಮ್ರಪಾಲಿ ಅಂತ ಬಂದದ್ದು. ಆವಾಗ ಹೇಳ್ತಾನೆ, ಅವಳಿಗೆ ತನ್ನ ಒಂದು ಜೀವನದ ಬಗ್ಗೆ, ತನ್ನ ಒಂದು ದೇಹದ ಬಗ್ಗೆನೇ ಜಿಗುಪ್ಸೆ ಹುಟ್ಟುಬಿಟ್ಟಿರುತ್ತೆ, ತಾನು ವೇಶ್ಯೆ ಅನ್ನೋದಕ್ಕೆ. ಆವಾಗ ಹೇಳ್ತಾನೆ, ನೋಡು ಅವಳಿಗೆ ಎಷ್ಟೋ ವರ್ಷದ ಹಿಂದೆ ಕೊಟ್ಟಂಥ ಮಾವಿನ ಹಣ್ಣು ಹೊರಗೆಲ್ಲ ಕೊಳೆತು ಹೋಗುತ್ತೆ, ತಗೋಬ ಅಂತ ತರಿಸಿರ್ತಾನೆ. ತಂದ ಮೇಲೆ ಹೊರಗೆಲ್ಲ ಕೊಳೆತು ಹೋದಂಥ ಆ ಮಾವಿನ ಹಣ್ಣು ಒಳಗಿನ ಬೀಜ ಹಾಗೆ ಇರುತ್ತೆ. ಆ ಬೀಜವನ್ನು ನೆಟ್ಟಿದ್ರೆ ನೀನು ಇನ್ನೊಂದು ಗಿಡವಾಗಿ ಎಷ್ಟೋ ಜನರಿಗೆ ಅದು ನೆರಳನ್ನು ಕೊಡುತ್ತೆ, ಎಷ್ಟೋ ಜನರಿಗೆ ಅದು ಹಣ್ಣನ್ನು ಕೊಡುತ್ತೆ, ಎಷ್ಟೋ ಜನರಿಗೆ ಅದು ಅನುಕೂಲತೆಯನ್ನು ಮಾಡುತ್ತೆ. ಹಾಗಾಗಿ ಇದು ಹಾಗಾಗಿ ಇಂಥದೇ ಒಂದು ಮಾವಿನ ಹಣ್ಣಿನ ಬೀಜದ ಥರ ನೀನು ಅಂತ ಅಂದುಕೋ, ನಿನ್ನಿಂದ ಸಾಕಷ್ಟು ಜನರಿಗೆ ಪ್ರಯೋಜನ ಆಗಲಿದೆ ಅಂತ ಹೇಳಿ, ನೀನು ಆಗಿದ್ದರ ಬಗ್ಗೆ, ಹಿಂದಿನದ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಡ, ಮುಂದೆ ಆಗೋದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊ ಅಂತ ಹೇಳಿ. ಹಾಗಾಗಿ ಅವಳು ಬೌದ್ಧ ಮತಕ್ಕೆ, ಅದು ಬುದ್ಧ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾರೆ, ಅವ್ರ ಮನೆಗೆ ಉಪಚಾರಕ್ಕೆ ಹೋಗ್ತಾರೆ, ತಿಂಡಿಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನೇ ಇಡೀ ಆ ನಗರದ ರಾಜಕುಮಾರರೆಲ್ಲ ಆಶ್ಚರ್ಯದಿಂದ
ನೋಡ್ತಾರೆ, ಅಯ್ಯೋ ಒಬ್ಬ ವೇಶ್ಯ ಮನೆಗೆ ಬುದ್ಧ ಹೋದ್ರ ಅಂತ ಹೇಳಿಬಿಟ್ಟು ಅಲ್ಲಿಂದ ಆಕೆ ಪರಿವರ್ತನೆಯಾಗಿ ಪೂರ್ತಿಯಾಗಿ ಸಂಪೂರ್ಣವಾಗಿ ಪರಿವರ್ತನೆಯಾಗಿ ಬೌದ್ಧ ಮತಕ್ಕೆ ಶರಣಾಗ್ತಾಳೆ ಮತ್ತು ಬೌದ್ಧ ಧರ್ಮದ ಪ್ರಚಾರ, ಮುಖ್ಯವಾಗಿ ಶಾಂತಿಯನ್ನು ಪ್ರಚಾರ ಮಾಡ್ತಾ ಹೋಗೋದು ಈ ವೈಶಾಲಿ ನಗರವಧು ಕಾದಂಬರಿಯ ಒಂದು ಕಥಾವಸ್ತು. ಇದನ್ನು ಕೂಡ ಹೇಳೋದಲ್ಲ, ತುಂಬ ನಮಗೆ ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ಘಟನೆಗಳೆಲ್ಲ ನೆನಪಿಗೆ ಬರ್ತಾ ಇದೆ. ಇನ್ನು ಕಡೆಯ ಪುಸ್ತಕ ಇದು ಪ್ರಣಯಿನಿ. ಇದು ಕೂಡ ಪ್ರಣಯಿನಿ ಏನಂದರೆ ಉಳಿದೆರಡು ಕಾದಂಬರಿಗಳಿಗೆ ಹೋಲಿಸಿದ್ರೆ, ಅಗ್ನಿಪುಷ್ಪ ಮತ್ತು ವೈಶಾಲಿಯ ನಗರವಧು ಕಾದಂಬರಿಗೆ ಹೋಲಿಸಿದರೆ ಪ್ರಣಯಿನಿ ಆ ಕಾಲಕ್ಕೆ ತುಂಬ ದಿಟ್ಟವಾದಂಥ ಒಂದು ಹೆಣ್ಣುಮಗಳು, ಸ್ವತಂತ್ರವಾದ ಹೆಣ್ಣು ಮಗಳನ್ನು ನಾವು ಇದರಲ್ಲಿ ನೋಡಬಹುದು. ಸ್ವತಂತ್ರವಾದ ಒಬ್ಬ ಹೆಣ್ಣು ಮಗಳನ್ನು ನಾಯಕಿಯನ್ನು ನಾವು ಇದರಲ್ಲಿ ನೋಡ್ತಾ ಇದ್ದೇವೆ. ಗೊತ್ತಿಲ್ಲ ಇದು ಪ್ರಕಟವಾದ ವರ್ಷಗಳು ಯಾವುದು ಅನ್ನೋದು ನನಗೆ ಐಡಿಯಾ ಇಲ್ಲ. ಒಟ್ಟು ಈ ಜರ್ನಿ ಇದೆಯಲ್ಲ, ಈ ಮೊದಲ ಅಗ್ನಿಪುಷ್ಪದಲ್ಲಿ ಬಂದಂತಹ ತೊಳಲಾಟ, ತಾಯಿಯ ತೊಳಲಾಟ, ಎರಡನೆಯದು ಇದರಲ್ಲಿ ಬಂದಂತಹ ಒಂದು ಅವಳ ಅಪರಾಧಿ ಪ್ರಜ್ಞೆ, ಪಾಪ ಪ್ರಜ್ಞೆಯನ್ನೆಲ್ಲ ಹೋಗಲಾಡಿಸಿದೆ, ಮತ್ತು ಆಯ್ಕೆಯೇ ಇಲ್ಲದೆ ತನ್ನ ಬದುಕಿನ ಬಗ್ಗೆ ತನಗೇ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಸ್ವಾತಂತ್ರ್ಯವೇ ಇಲ್ಲವಂತಹ ಒಂದು ಹೆಣ್ಣಿನ ಕಥೆಯನ್ನು ಇದೆ ಹೇಳಿದ್ರೆ, ಇದರಲ್ಲಿ ಸಂಪೂರ್ಣವಾಗಿ ತನಗೆ ಬೇಕಾದಂಥ ಬದುಕನ್ನು ಆಕೆ ಕಟ್ಕೊಳ್ತಾ ಹೋಗ್ತಾಳೆ. ಇದು ನಿಜಕ್ಕೂ ಗ್ರೇಟ್ ಅಂತ ಹೇಳಿ ಅನಿಸುತ್ತೆ. ಇದರಲ್ಲಿ ಬರುವಂತಹ ನರೇಂದ್ರ ಪ್ರಭೆ, ಇವಳು ಒಬ್ಬ ವರ್ತಕನ ಹೆಂಡತಿ ಆಗಿರ್ತಾಳೆ, ಒಬ್ಬ ಶ್ರೀಮಂತ ಮನೆಯ ವರ್ತಕನ ಹೆಂಡತಿ. ಇದು ತೆಲುಗು ಮೂಲ ಕಥೆ. ಇದು ಕಾಶ್ಮೀರದ, ಹೇಗೆ ಅಂತಂದರೆ ಕಾಶ್ಮೀರದ ಚಕ್ರವರ್ತಿಯಾಗಿದ್ದ ಕಾರ್ಕೋಟ ನಾಗವಂಶೀಯ ಪ್ರತಾಪಾದಿತ್ಯ ಚಕ್ರವರ್ತಿಯ ಪಟ್ಟ ಮಹಿಷಿಯಾದ ನರೇಂದ್ರ ಪ್ರಭೆಯ ಕಥೆ ಇದು. ಸೊ ಈಕೆ ರಾಜ ಮಹಿಷಿ ಆಗೋದಕ್ಕಿಂತ ಮುಂಚೆ ಒಬ್ಬ ವರ್ತಕನ ಅಂದರೆ ವ್ಯಾಪಾರಿಯ ಹೆಂಡತಿ ಆಗಿದ್ಲು. ಆಮೇಲೆ ಇದನ್ನು ಆ ಹೆಂಡತಿ ಆಗಿದ್ದಂಥವಳು ಹೇಗೆ ಅವಳ ಜರ್ನಿ ಪಟ್ಟದ ಮಹಿಷಿ ಆಗೋವರೆಗೆ ಹೇಗೆ ಅವಳ ಜರ್ನಿ ಆಯಿತು ಅನ್ನೋದು ಈ ಕಥೆಯ ವಸ್ತು. ಇದು ಮೂಲ ಕಲ್ಹಣನ ರಾಜತರಂಗಿಣಿಯ ಆಧಾರದ ಮೇಲೆ ಇದನ್ನು ಮೊದಲು ಬರೆದವರು ತೆಲುಗಿನ ಅತ್ಯಂತ ಜನಪ್ರಿಯ ಲೇಖಕರಾದ ಶ್ರೀ ಪಿ ಗಣಪತಿ ಶಾಸ್ತ್ರಿಗಳು. ಕನ್ನಡದ ಅನುವಾದ ಡಾಕ್ಟರ್ ನೀರಪ್ಪಮ್ಮ ಮಾಡಿದ್ದಾರೆ. ಸೊ ಇದರಲ್ಲಿ ಆ ವರ್ತಕನಿಗೆ ಇಬ್ಬರು ಹೆಂಡತಿಯರು, ಒಬ್ಬಳು ಇವಳು ನರೇಂದ್ರ ಪ್ರಭೆ, ಇನ್ನೊಬ್ಬಳು ಕಮಲಾ ಲಯೆ ಅಂತ ಅನ್ಸುತ್ತೆ. ಇದು ಅಂದರೆ ಅವರಿಗೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಇನ್ನೊಂದು ಮಗಳನ್ನು ಇನ್ನೊಂದು ಹುಡುಗಿಯನ್ನು ಮದುವೆ ಮಾಡ್ಕೊತಾನೆ ಅವನು. ಸೊ ಇವಳು ಪೂರ್ತಿಯಾಗಿ ಇವಳು ಕೂಡ ಒಬ್ಬ ತುಂಬ ನೃತ್ಯಗಾತಿ ಆಗಿರ್ತಾಳೆ, ತುಂಬ ಒಳ್ಳೆಯ ನೃತ್ಯಗಾತಿ ಆಗಿರ್ತಾಳೆ. ಆಮೇಲೆ ವೀಣೆ ಕಲಿತಾಳೆ, ಒಟ್ಟಾರೆ ಪೂರ್ತಿಯಾಗಿ ಒಬ್ಬ ಕಲಾವಿದೆ ಆಗಿರ್ತಾಳೆ. ಕಲಿತಿರ್ತಾಳೆ, ಸಂಗೀತ ಕಲಿತಿರ್ತಾಳೆ, ಎಲ್ಲವನ್ನು ಕಲಿತಿರ್ತಾಳೆ. ಸೊ ಒಂದು ಸಲ ಏನಾಗುತ್ತೆ ಕೇಳಿದ್ರೆ, ಆ ಕಾಶ್ಮೀರದ ರಾಜ ಅವ್ರ ಮನೆಗೆ ಬರ್ತಾನೆ. ಅವ್ರ ಮನೆಯ ಅವನ ಮುಂದೆ ಇವಳು ಪ್ರದರ್ಶನ ಮಾಡ್ತಾಳೆ. ಇವಳ ನರ್ತನದ ಒಂದು ಪ್ರದರ್ಶನ ಇರುತ್ತೆ. ಆ ಮಹಾರಾಜನಿಗೆ ಇವಳ ಮೇಲೆ ವ್ಯಾಮೋಹ ಆಗ್ಬಿಡುತ್ತೆ. ಅದನ್ನು ಸೂಕ್ಷ್ಮವಾಗಿ ವರ್ತಕನು ಕೂಡ ಗಮನಿಸ್ತಾನೆ. ಹೀಗೆ ಸುಮಾರು ದಿವಸ ನಡೆಯುತ್ತೆ. ಪದೇ ಪದೇ ರಾಜ ಬರೋದು, ಅವ್ರ ಮುಂದೆ ಇವ್ರು ನರ್ತನೆ ಮಾಡೋದು, ಇದೆಲ್ಲ ನಡೀತಾ ಇರುತ್ತೆ. ಸೊ ಒಂದು ಕಡೆಗೆ ಇದ್ದಕ್ಕಿದ್ದಂಗೆ ಆ ರಾಜ ಬರೋದು ನಿಂತು ಹೋಗುತ್ತೆ. ಸೊ ಒಂದು ದಿವಸ ಇಲ್ಲ, 1 ದಿವಸ ಇಲ್ಲ, 2 ದಿವಸ ಇಲ್ಲ, ತಿಂಗಳುಗಟ್ಟಲೆ ಆದರೂ ರಾಜ ಬರೋದೇ ಇಲ್ಲ. ಈ ಗಂಡನಿಗೆ ಅದು ಯೋಚನೆಗೆ ಹಿಡಿದು ಬಿಡುತ್ತೆ. ಕೇಳಿ ಒಬ್ಬ ಆತ ರತ್ನ ವ್ಯಾಪಾರಿಯಾಗಿರ್ತಾನೆ, ರತ್ನ ಮುತ್ತುಗಳ ವ್ಯಾಪಾರಿಯಾಗಿರ್ತಾನೆ. ಮಹಾರಾಜ ತನ್ನ ಮನೆಗೆ ಬರ್ತಾನೆ ಅನ್ನೋದೇ ಒಂದು ಗ್ರೇಟ್ ಸಂಗತಿ ಆಗಿರುತ್ತೆ. ಆ ಕಾರಣಕ್ಕಾಗಿ ಅವನ ವ್ಯಾಪಾರ ವೃದ್ಧಿ ಆಗಿರುತ್ತೆ. ಅದಕ್ಕೋಸ್ಕರ ಅವನು ಇನ್ನಷ್ಟು ಶ್ರೀಮಂತ ಆಗಿರ್ತಾನೆ. ಅಂಥದ್ರಲ್ಲಿ ಇದ್ದಕ್ಕಿದ್ದಂಗೆ ಮಹಾರಾಜ ಬರ್ತಾ ಇಲ್ಲ ಅನ್ನೋದು ಏನು ತಪ್ಪಾಗಿರ್ಬೋದು? ತನ್ನಿಂದ ತಪ್ಪಾಯ್ತಾ, ಹೆಂಡತಿಯಿಂದ ತಪ್ಪಾಯ್ತಾ ಅಂತೆಲ್ಲ ಯೋಚನೆ ಮಾಡ್ತಾರೆ. ಅವನು ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಇವನ ವ್ಯಾಪಾರ ಕೂಡ ಕುಸಿತಾ ಇರುತ್ತೆ. ಸೊ ಇದು ಇನ್ನಾಗಲ್ಲ ಅಂಥೇಳಿ ಒಂದು 3-4 ತಿಂಗಳ ನಂತರ ಅವನು ಹೋಗಿ ಆ ರಾಜ್ಯದ ಮಂತ್ರಿಯನ್ನು ಭೇಟಿಯಾಗ್ತಾನೆ. ಆ ಮಂತ್ರಿಯನ್ನು ಭೇಟಿಯಾಗಿ ಕೇಳ್ತಾನೆ, ಯಾಕೆ ಮಹಾರಾಜರು ಬರ್ತಾ ಇಲ್ಲ, ಯಾಕೆ ನಮ್ಮಿಂದ ಏನು ತಪ್ಪಾಗಿದೆ ಅಂಥೇಳಿ. ನೋಡಿ, ಇದರೊಳಗೆ ತುಂಬ ಸೂಕ್ಷ್ಮವಾದ ವಿಚಾರ, ಭಾಳ ಇದು ಚೆನ್ನಾಗಿದೆ. ಇದು ಏನು ಹೇಳ್ತಾರೆ ಅಂದರೆ, ಆ ಮಂತ್ರಿ ಇಲ್ಲ, ಮಹಾರಾಜರಿಗೆ ಹುಷಾರಿಲ್ಲ, ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಏನಾಗಿದೆ ಅಂತೇಳಿ, ಇಲ್ಲ ಅವರಿಗೇನೋ ಮಾನಸಿಕವಾಗಿ ಸಮಸ್ಯೆ ಆಗಿದೆ, ತುಂಬ ಚಿಂತೆಗೊಳಗಾಗ್ಬಿಟ್ಟಿದ್ದಾರೆ. ಅವರು ರಾಜ್ಯದ ಒಂದು ಕಲಾಪಗಳಲ್ಲೂ ಕೂಡ, ಆಡಳಿತದ ಕಲಾಪಗಳು ಕೂಡ ಅವರು ಭಾಗವಹಿಸ್ತಾ ಇಲ್ಲ. ಆವಾಗ ಏನಕ್ಕೆ ಅಂತ ಹೇಳಿದಾಗ, ಇಲ್ಲ ಆತನಿಗೆ, ಮಹಾರಾಜನಿಗೆ ನಿನ್ನ ಪತ್ನಿ ನರೇಂದ್ರ
ನರೇಂದ್ರ ಪ್ರಭೆಯ ಮೇಲೆ ಮನಸ್ಸಾಗಿದೆ. ಆದರೆ ಆ ಮನಸ್ಸಾಗಿರೋದನ್ನು, ಇನ್ನೊಬ್ಬರ ಹೆಂಡತಿಯ ಮೇಲೆ ಮನಸ್ಸಾಗಿರೋದನ್ನು ಒಪ್ಪಿಕೊಳ್ಳೋದಕ್ಕೆ ತಾನು ಮಾಡ್ತಾ ಇರೋದು ತಪ್ಪು ಅನ್ನೋದು ಅವರಿಗೆ ಒಂದು ಗೊಂದಲ, ಅವರಿಗೆ ಒಂದು ಬೇಸರ ಆಗಿರುತ್ತೆ. ಯಾರಿಗೆ? ಮಹಾರಾಜನಿಗೆ. ತಾನು ಮಾಡೋದು ಸರಿಯಿಲ್ಲ ಅಂಥೇಳಿ ಅವರೊಳಗೆ ಕೊರಗಿ ಅವರಲ್ಲಿ ಈ ಥರ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ. ಒಂದು ಕಡೆ ನರೇಂದ್ರ ಪ್ರಭೆಯ ಮೇಲಿನ ಮೋಹ, ಇನ್ನೊಂದು ಕಡೆಗೆ ಈ ತೊಳಲಾಟ ಅಂದರೆ ಗಿಲ್ಟಿನೆಸ್, ಈ ಎರಡರ ಇದರೊಳಗೆ ಇದ್ದಾರೆ ಆತ ಅಂಥೇಳಿ. ಆಮೇಲೆ ಸೂಕ್ಷ್ಮವಾಗಿ ಅದನ್ನು ಹೇಳ್ತಾರೆ ಮಂತ್ರಿ. ಎಷ್ಟೋ ಸಲ ಈ ಒಂದು ನಗರದ ಪ್ರತಿಷ್ಠಿತ ವ್ಯಕ್ತಿಗಳು ತಮ್ಮ ಸುಂದರವಾದ ಹೆಂಡತಿಯರನ್ನು ಮಹಾರಾಜರಿಗೆ ಒಪ್ಪಿಸಿದ ಉದಾಹರಣೆ ಬೇಕಾದಷ್ಟಿದೆ. ಅಂದರೆ ಇಂಡೈರೆಕ್ಟಾಗಿ ನೀನು ಆ ಕೆಲಸ ಮಾಡು ಅನ್ನೋ ಥರದಲ್ಲಿ ಹೇಳ್ತಾರೆ. ಹಾಗಂತ ಇವನಿಗೂ ಕೂಡ ಅದ್ರ ಬಗ್ಗೆ ಯಾವ ಬೇಸರನೂ ಇಲ್ಲ. ತನ್ನ ಹೆಂಡತಿ ಒಂದೊಮ್ಮೆ ಮಹಾರಾಜನ ಹಿಂದೆ ಹೋಗ್ತಾಳೆ ಅಥವಾ ಮಹಾರಾಜ ಒಪ್ಪಿಸ್ಕೊತಾ ಇರ್ತಾನೆ ಅಂದರೆ ಅದು ತನಗೆ ಒಂದು ಸಿಕ್ಕಂತಹ ಒಂದು ದೊಡ್ಡದಾದಂತಹ ಬಲ ಮತ್ತು ಇದರಿಂದ ತಾನು ಇನ್ನೂ ವ್ಯಾಪಾರವನ್ನು ಹೆಚ್ಚಿಸ್ಕೊಳ್ಬಹುದು ಅಂಥೇಳಿ ಇವನಿಗೂ ಕೂಡ ಅನಿಸುತ್ತೆ. ಆದರೆ ಹೇಗೆ ತನ್ನ ಹೆಂಡತಿಗೆ ಬಂದು ಹೇಳಬಲ್ಲೆ ತಾನಿದ್ರನ್ನ? ಯಾಕೆ ಅಂತಂದರೆ ಇವಳು ಮಹಾರಾಜನ ಮುಂದೆ ನೃತ್ಯ ಮಾಡೋದಕ್ಕೆ ಒಪ್ಪಿರಲಿಲ್ಲ. ಯಾವತ್ತು ತಾನು ಯಾವುದೋ ಒಂದು ದೇವಸ್ಥಾನದ ಮುಂದೆ, ದೇವರ ಮುಂದೆ ಅಂಥದ್ರಲ್ಲಿ ಅಥವಾ ನನ್ನಷ್ಟಕ್ಕೆ ನಾನೇ ನೃತ್ಯ ಮಾಡ್ಕೊಳ್ತೀನಿ ಹೊರತು ನಾನು ಯಾರದ್ದೇ ಒಬ್ಬರ ಒಂದು ಅವರ ತೃಷೆಯನ್ನು, ಅವರ ಒಂದು ಭಾವನೆಗಳನ್ನು ಸ್ಯಾಟಿಸ್ಫೈ ಮಾಡೋದಕ್ಕೆ ನಾನು ಇಲ್ಲ ಅನ್ನೋದನ್ನು ಪ್ರತಿಭಟಿಸ್ತಾನೆ ಒಪ್ಕೊಂಡಿರ್ತಾಳೆ. ಇಂಥವಳ ಮುಂದೆ ತಾನು ಹೆಂಗೆ ಹೇಳಲಿ ಅನ್ನೋದು ಅವನಿಗೆ ಇದಾಗುತ್ತೆ. ಆದರೂ ಕೂಡ ಹೇಳದೆ ವಿಧಿ ಇಲ್ಲ, ಅಂತೂ ಇಂತೂ ಹೇಳ್ತಾನೆ ಅವನು. ಆವಾಗ ಅವಳಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅವಳು ಹೇಳ್ತಾಳೆ, ಇಲ್ಲ ಇದು ಅಂದರೆ ನೀನು, ಅವಳು ಕೇಳೋ ಪ್ರಶ್ನೆ ಇದೆ, ನೀನು ಸುಲಭವಾಗಿ ಇದಕ್ಕೆ ಒಪ್ಕೊಂಡಿದೀಯಾ? ನಿನ್ನ ಹೆಂಡತಿಯನ್ನು ಮಹಾರಾಜನಿಗೆ ಒಪ್ಪಿಸೋದಕ್ಕೆ ನೀನು ಒಪ್ಕೊಂಡಿದೀಯಾ ಅಂಥೇಳಿ ಅವಳಿಗೆ ಆ ಪ್ರಶ್ನೆ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬ ಹೆಂಡತಿ ಕೇಳುವಂತಹ ಪ್ರಶ್ನೆ ಇದು. ನೀನು ಒಪ್ಕೊಂಡಿದ್ದೆ. ಹೇಗೆ ದ್ರೌಪದಿ ಕೇಳ್ತಾಳಲ್ಲ, ಇವನು ದುಶ್ಯಾಸನ ಕರ್ಕೊಂಬರಕ್ಕೆ ಹೋದಾಗ ನನ್ನ ಗಂಡಂದ್ರೆಲ್ಲ ಹೇಳಿದಾರ ಇದನ್ನ ಒಪ್ಕೊಳ್ಳೋಕ್ಕೆ ಅಂತ, ಕರ್ಕೊಂಬರೋಕ್ಕೆ ಅಂತೇಳಿ, ಹಾಗೆ ಇದನ್ನು ಅವರು ಒಪ್ಕೊಂಡಿದಾರ ಅಂತ ಕೇಳ್ತಾಳೆ. ಹಾಗೆ ಇದರಲ್ಲಿ ಒಪ್ಕೊಂಡಿದೀಯಾ ನೀನು ಅಂತ. ಆವಾಗ ಅವನಿಗೆ ಅಸಹಾಯಕನಾಗ್ತಾನೆ ಅವನ ಹೆಂಡತಿಯ ಮುಂದೆ. ಅಸಹಾಯಕಳಾದ ಸಂದರ್ಭದಲ್ಲಿ ಇವಳಿಗೆ ಗೊತ್ತಾಗುತ್ತೆ. ಆದರೆ ಇವಳಿಗೆ ಯಾವ ಕಾರಣಕ್ಕೂ ರಾಜನ ಮುಂದೆ ನಿಲ್ಲೋದಕ್ಕೂ ಇಷ್ಟ ಇಲ್ಲ. ಇಲ್ಲಿ ಈ ಒಂದು ಗಂಡನ ಮೇಲೆ ಅವಳಿಗೆ ಒಂಥರ ಅಸಹ್ಯ ಹುಟ್ಟುಬಿಡುತ್ತೆ. ಅದು ನಿಜವಾಗಂತಂದ್ರೂ ಒಂದು ಅಸಹ್ಯ ಭಾವನೆ ಹುಟ್ಟುಬಿಡುತ್ತೆ, ಇಂಥವನ ಜೊತೆ ತಾನಿರಬೇಕಂತ. ಆಗ ಅವಳು ಸ್ವಯಂ ಘೋಷಿತಳಾಗಿ ಸ್ವಯಂ ಆಗಿ ಹೇಳ್ತಾಳೆ, ನಾನು ಈ ನಗರದ ದೇವಸ್ಥಾನ ಇದೆ, ಆ ದೇವಸ್ಥಾನದ ದೇವದಾಸಿ ಆಗ್ತೀನಿ ಅಂಥೇಳಿ. ಇಲ್ಲಿ ದೇವದಾಸಿ ಅನ್ನೋದನ್ನು ನಮಗೆ ಕಲ್ಪನೆ ಏನಿದೆ, ದೇವದಾಸಿ ಅಂತಂದರೆ ಆಕೆ ಈಗ ಊರಿನ ಗೌಡ್ರೆಲ್ಲ ಇಟ್ಕೋತಾ ಇದ್ರು ಹಾಗೆ ಹಿಂಗೆ ಒಟ್ಟಾರೆ ಒಂದು ಹಳೆ ಕಾಲದ ಒಂದು ಈ ಗೆಜ್ಜೆ ಪೂಜೆ ಎಲ್ಲ ಅದೇ ಥರದಲ್ಲಿ ಬರುತ್ತೆ. ಇಲ್ಲಿ ಆ ಥರದ್ದಲ್ಲ. ದೇವದಾಸಿ ಅಂದರೆ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿತಳು. ದೇವರ ಮುಂದೆ ಮಾತ್ರ ನಾನು ನೃತ್ಯ ಮಾಡ್ತೀನಿ. ಆ ಕಾಲಕ್ಕೆ ಕಾಶ್ಮೀರದಲ್ಲಿ ಅಂಥ ಒಂದು ಪದ್ಧತಿ ಇತ್ತಂತೆ. ಸೊ ಅದಕ್ಕೆ ದೇವದಾಸಿ ಅಂತ ಕರೀತಿದ್ರಂತೆ. ಸೊ ದೇವರ ಮುಂದೆ ಮಾತ್ರ ನಾನು ನರ್ತನ ಮಾಡ್ತೀನಿ ಅಂಥೇಳಿ ಸಂಪೂರ್ಣವಾಗಿ ಆ ದೇವಸ್ಥಾನಕ್ಕೆ ಹೋಗಿ ಅರ್ಪಿತಳಾಗ್ತಾಳೆ. ದೇವಸ್ಥಾನದ ಮುಂದೆ ಹೋಗಿ ಅವಳು ಈ ಮನೆಯನ್ನು ತೊರೆದು ಬಿಡ್ತಾಳೆ. ಗಂಡ ಮತ್ತು ಇವಳು ಸವತಿಯನ್ನೆಲ್ಲ ತೊರೆದು ಬಿಟ್ಟು ಅಲ್ಲಿ ಹೋಗಿ ನರ್ತನ ಮಾಡ್ತಾ ಇರ್ತಾಳೆ. ನರ್ತನ ಮಾಡ್ತಾ ಒಂದಷ್ಟು ಜನರ ಬೇರೆ ಬೇರೆ ಮಹಿಳೆಯರು, ಅದು ನೃತ್ಯಗಾತಿಯರ ಪರಿಚಯ ಆಗ್ತಾ ಹೋಗುತ್ತೆ. ಅವರಿಗೆಲ್ಲ ಇವಳು ತರಬೇತಿಯನ್ನು ಕೊಡ್ತಾಳೆ ನೃತ್ಯವನ್ನು. ಅಂಥ ಸಂದರ್ಭದಲ್ಲಿ ಮೋಹಿನಿ ಪ್ರಭೆ ಅಂತ ಇರಬೇಕು ಹೆಸರು, ಮರ್ತೋಗಿದೆ. ಅವರು ರಾಜನ ಆಸ್ಥಾನದಲ್ಲಿರುವಂಥವಳು. ಆ ರಾಜನ ಆಸ್ಥಾನದ ಒಬ್ಬ ಇವಳು ನೃತ್ಯಗಾತಿ. ಅವಳು ಬಂದು ಹೇಳ್ತಾಳೆ, ನಿನಗಿರುವಂತಹ ಈ ಕಲೆ ನನಗಿಲ್ಲ, ನಿನಗಿರುವಂತಹ ಈ ಸೂಕ್ಷ್ಮವಾದ ಅಭಿನಯದ ಕಲೆ ಇದೆಯಲ್ಲ ಅದು ನನಗಿಲ್ಲ, ದಯವಿಟ್ಟು ನನಗೆ ಹೇಳ್ಕೊಡು. ಆಯಿತು ಹೇಳ್ಕೊಡ್ತೀನಿ ಅಂತ ಅವಳು ಹೇಳ್ಕೊಡ್ತಾಳೆ. ಹಾಗೆ ಹೇಳ್ತಾಳೆ, ಯಾಕೆ ನೀನು ಒಂದು ದಿವಸ ಮಹಾರಾಜನ ಮುಂದೆ ನೃತ್ಯ ಮಾಡಬಾರ್ದು ಅಂಥೇಳಿ ಇವಳು ಮನವೊಲಿಸಿ ಮಹಾರಾಜನ ಮುಂದೆ ನೃತ್ಯವನ್ನು ಮಾಡೋದಕ್ಕೆ ಒಪ್ಪಿಸ್ತಾಳೆ. ಹಾಗೆ ಮಹಾರಾಜನ ಮತ್ತೆ ಅದೇ ಮಹಾರಾಜನ ಮುಂದೆ ನೃತ್ಯ ಆಗತ್ತೆ. ಮತ್ತು ಆ ಕೊರಗಿದ ಮಹಾರಾಜ ಕೇಳ್ತಾನೆ, ನನ್ನಿಂದ ಏನಾದರೂ ತಪ್ಪಾಯ್ತಾ? ನಾನು ಬಯಸಿದ್ದು ಅಂತಂದರೆ ನಿನ್ನ ಕಲೆಯ ಆರಾಧಕನಾಗಿದ್ದೆ ನಾನು, ನೀನು ಯಾಕೆ ನನ್ನನ್ನು ತಿರಸ್ಕರಿಸಿ ಇಲ್ಲಿವರೆಗೆ ಹೋದೆ ನೀನು ಅಂಥೇಳಿ. ಹಾಗೆ ಅವರಿಬ್ಬರ ನಡುವೆ ಸಮಾಗಮ ಆಗಿ ಅವರು ಒಬ್ರಿಗೊಬ್ರಿಗೆ ಅರಿತಾಗಿ ಆಮೇಲೆ ಅವಳು ಅವನ್ನ ಒಪ್ಕೋತಾಳೆ ಮತ್ತು ಕಾಶ್ಮೀರದ ಒಂದು ಪಟ್ಟದ ಮಹಿಷಿ ಆಗ್ತಾಳೆ. ಒಟ್ಟಾರೆಯಾಗಿ ಇದು
ತನಗೆ ಬೇಕಾದ ಹಾಗೆ ಬದುಕನ್ನು ರೂಪಿಸ್ಕೊಳ್ತಾ ಮತ್ತು ಎಲ್ಲಿಯೂ ಕೂಡ ಯಾರಿಗೂ ಧಕ್ಕೆ ಆಗದಂತೆ ಸಾಮಾಜಿಕ ಕಟ್ಟುಪಾಡುಗಳನ್ನು ಮೀರದಂತೆ ಅವಳು ನೀಡುತ್ತಾ ಹೋಗ್ತಾ ತನಗೆ ಬೇಕಾದಂಗೆ ಒಂದು ದೊಡ್ಡದಾದಂಥ ಒಂದು ಇದಕ್ಕೆ ಸಾಧನೆಯನ್ನು ಸಾಧಿಸುವಂತಹ ಒಂದು ಕಾದಂಬರಿ ಇದು. ಹಾಗಾಗಿ ಪ್ರಣಯಿನಿ ಬಾಕಿ ಎಲ್ಲ ಇದಕ್ಕಿಂತಲೂ ತುಂಬ ಭಿನ್ನವಾಗಿ ನಡೆಯುತ್ತೆ. ಸೊ ಇದೆಲ್ಲ ಒಂದು ಕಥಾದೃಷ್ಟಿಯಿಂದ ಅನುವಾದದ ದೃಷ್ಟಿಯಿಂದ ಹೇಳಿದಂತಹದ್ದು. ಒಂದು ನನಗೆ ಅನಿಸಿದ್ದು ಬೇರೆ ಬೇರೆ ಇದರೊಳಗೆ ನಗರವಧುನಲ್ಲೂ ಕೂಡ ಇನ್ನಷ್ಟು ವಿವರಗಳು ಬೇಕಿತ್ತು. ಏಕೆಂತಂದರೆ ಅವಳು ಬಂದು ವಾಪಸ್ಸು ಅವಳಪ್ಪ ಬಂದು ಕಾಡಿನಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾನೆ. ಆವಾಗ ಅವಳು ಕೂಡ ಇದು ಯಾವುದು ಬೇಡ ಅಂತ ನಿಲ್ಲಿಸ್ಬಿಟ್ಟು ಕಾಡಿಗೆ ಹೋಗ್ತಾಳೆ. ಆಗ ಅಪ್ಪನ ತೊಳಲಾಟ ಏನಿರ್ಬೋದು, ಅಪ್ಪ ಮತ್ತು ಮಗಳ ಸಂಭಾಷಣೆ ಏನಿದ್ದಿರ್ಬೋದು, ಅದು ಇನ್ನೊಂದು ಸ್ವಲ್ಪ ವಿಸ್ತಾರ ಮಾಡಿದಿದ್ರೆ ಒಳ್ಳೆಯದಿತ್ತು ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ಏನಂತ ಕೇಳಿದ್ರೆ ಎಲ್ಲದರಲ್ಲೂ ಆ ಥರದ್ದಿದೆ ಸರ್, ಒಂದಷ್ಟು ವಿವರಗಳು. ಬಹುಶಃ ಮರುಮುದ್ರಣಕ್ಕೆ ಅವಕಾಶ ಇದೆ, ಮರುಮುದ್ರಣದ ಸಂದರ್ಭದಲ್ಲಿ ಇಂಥ ಒಂದು ಮಾಡಿಫಿಕೇಷನ್ನ ಮಾಡಬಹುದೋ ಏನೋ ಅಂತೇಳಿ ಅಂಥ ಒಂದು ಸ್ವಾತಂತ್ರ್ಯವನ್ನು ತಗೋಬಹುದೇನೋ ಅಂತೇಳಿ ನಾನು ಅನ್ಕೋತೇನೆ. ಇನ್ನೊಂದು ಏನು ಅಂತ ಕೇಳಿದ್ರೆ ಕೆಲವು ಪಾರಿಭಾಷಿಕ ಶಬ್ದಗಳು ಇದರೊಳಗೆ ಅರ್ಥ ಆಗಲ್ಲ. ಸೊ ಇದರೊಳಗೆ ಅರ್ಥವಾಗದ ಶಬ್ದಗಳನ್ನು ಒಂದಷ್ಟನ್ನು ಅನುಬಂಧ ಅಂತ ಹೇಳಿ ಕೊಟ್ಟಿದ್ರೆ ಒಳ್ಳೆಯದಿತ್ತು. ಅಂದರೆ ಇಲ್ಲಿ ಆಯಾಯ ವಾತಾವರಣಕ್ಕೆ, ಅಂದರೆ ಈ ಕಾಶ್ಮೀರದ ಆಗಿನ ಒಂದು ಇದಕ್ಕೆ ಸಂಬಂಧಿಸಿದ ಹಾಗೆ, ಆ ಕಾಲಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ಎಲ್ಲ ಆ ಭಾಷೆ, ಆ ಶಬ್ದಗಳು, ಅಲ್ಲಿಯ ಒಡವೆಗಳು, ಅಲ್ಲಿಯ ವಸ್ತ್ರಗಳು, ಅಲ್ಲಿಯ ಆಡಳಿತ ವ್ಯವಸ್ಥೆ ಎಲ್ಲವೂ ಕೂಡ ಇದರಲ್ಲಿ ಬರ್ತಾ ಹೋಗುತ್ತೆ. ಬಟ್ ಈ ಕಾಲಕ್ಕೆ ನಮಗೆ ಬರುವಾಗ ಒಂದಿಷ್ಟು ಅದರದ ಅರ್ಥ ವಿವರಣೆ ಕೊಟ್ಟಿದ್ದಿದ್ರೆ ಒಳ್ಳೆಯದಿತ್ತು ಅಂಥೇಳಿ ಅನಿಸುತ್ತೆ. ಅದ್ರ ಬಿಟ್ಟು ತುಂಬ ಒಳ್ಳೆಯ ಕೃತಿಗಳು. ನಿಜಕ್ಕೂ ನಿರುಪಮ, ನಾನು ಮತ್ತೆ ಹೇಳ್ತೇನೆ, ನನಗೆ ವಿಷಾದ ಇದೆ, ಅವ್ರನ್ನ ಯಾವಾಗಲೂ ಪರಿಚಯ ಆಗಬೇಕಿತ್ತು, ಆಗದೆ ಇರೋದ್ರ ಬಗ್ಗೆ ಬೇಜಾರ ಇದೆ. ಅಟ್ಲೀಸ್ಟ್ ಅವರ ಸೊಸೆ ವಾಸಂತಿ ನನಗೆ ಪರಿಚಯ ಆಗಿದ್ದಾರೆ, ಅವರ ಮೂಲಕ ನಿರುಪಮನ್ನು ನೋಡ್ತಾ ಇದ್ದೀನಿ ಅನ್ನೋದೇ ಸಂತೋಷದ ವಿಷಯ. ಇದರ ಮುಂದಿನ ಭಾಗವಾಗಿ ಪುಸ್ತಕವನ್ನು ಹೇಳಿದ್ದಾರೆ, ಖಂಡಿತವಾಗಿ ನಾನು ಬರೀತೇನೆ ಅದನ್ನು. ಸೊ ಅವಕಾಶವನ್ನು ಒದಗಿಸಿಕೊಟ್ಟಂತಹ ನಮ್ಮ ರವೀಂದ್ರ ಸರ್ ಮತ್ತು ವಾಸಂತಿಯವರಿಗೂ, ಮಿಥಿಕ್ ಸೊಸೈಟಿಯವರಿಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಡಾಕ್ಟರ್ ನಿರುಪಮಾ ಅವರ 5 ಕೃತಿಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅತ್ಯಂತ ಸುಂದರವಾಗಿ ನಿರುಪಮಾ ಅವರ ಕೃತಿಯಲ್ಲಿ ಬರ್ತಕ್ಕಂಥ ಸ್ತ್ರೀ ಸಂವೇದನೆಯನ್ನು ಮತ್ತು ಆಗಿನ ಅವರ ಕುಟುಂಬದವರ ಮಾನಸಿಕ ಸ್ಥಿತಿಗಳನ್ನು, ಸೂಕ್ಷ್ಮಗಳನ್ನು ಅತ್ಯಂತ ಸುಂದರವಾಗಿ ಪರಿಚಯ ಮಾಡಿಕೊಟ್ಟಂಥ ಭಾರತಿ ಹೆಗ್ಗಡೆ ಅವರಿಗೆ ಅನಂತ ಧನ್ಯವಾದಗಳು.